श्रीगुरुभ्यो नमः हरिः ओम्। आपादमौलिपर्यन्तं गुरूणाम् आकृतिं स्मरेत्, तेन विघ्नाः प्रणश्यन्ति सिद्ध्यन्ति च मनोरथाः। ಹರೇ ಶ್ರೀನಿವಾಸ. ಪವನ ವಿಜಯತೆ ಬ್ರಹ್ಮ ಜಿಜ್ಞಾಸಾ ಸಂವಾದಕ್ಕೆ ಸ್ವಾಗತ. ಇದು ನಮ್ಮ 6ನೇ ಸಂಚಿಕೆ. ಈ ಕಾರ್ಯಕ್ರಮದಲ್ಲಿ ಜಿಜ್ಞಾಸುಗಳ ಪ್ರಶ್ನೆಗಳನ್ನು ತಗೊಂಡು ನಾವು ಚರ್ಚೆ ಮಾಡ್ತೀವಿ. ಈಗಾಗಲೇ ನಮ್ಮ ಹಿಂದಿನ ಸಂಚಿಕೆಗಳನ್ನು ನೋಡಿ ನಿಮಗೂ ಆಸಕ್ತಿ ಬಂದಿದ್ರೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತೆ ನಿಮ್ಮ ಬಂಧು ಮಿತ್ರರಿಗೂ ತಿಳಿಸಿ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಗುರುಗಳೇ, ಹಿಂದಿನ ಸಂಚಿಕೆಯಲ್ಲಿ ನೀವು ತಿಳಿಸ್ಕೊಡ್ತಾ ಇದ್ರಿ ಯಾವುದು ನಿಜವಾದ ವಿದ್ಯೆ ಅಂತ. ವ್ಯಾಸದಾಸ ವಿದ್ಯೆನೇ ನಿಜವಾದ ವಿದ್ಯೆ. ನಾವು ಸ್ಕೂಲು ಕಾಲೇಜುಗಳಲ್ಲಿ ಹೇಳ್ಕೊಳ್ಳೋದು ಬರೀ ಹೊಟ್ಟೆಗಾಗಿ ಅಷ್ಟೇ. ಮತ್ತೆ ವೇದವ್ಯಾಸರು ಮಧ್ವಾಚಾರ್ಯರು ಕೊಟ್ಟಿರೋದೇ ಅದೇ ನಿಜವಾದ ವಿದ್ಯೆ. ಜೀವರಾಶಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಅದೇ ಕಾರಣ ಆಗುತ್ತೆ. ಮತ್ತೆ ಅದೇ ಮೋಕ್ಷ ಸಾಧನೆ, ಅದೇನೇ ನಮ್ಗೆ ಸಂಸಾರ ಚಕ್ರದಿಂದ ಮುಕ್ತಿ ಕೊಡಿಸುವಂತ ವಿದ್ಯೆ ಅದು. ಈ ವಿದ್ಯೆ ಅವಿದ್ಯೆ ಬಗ್ಗೆ ಇನ್ನೂ ಸ್ವಲ್ಪ ತಿಳಿಸ್ಕೊಡಿ ಗುರುಗಳೇ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಹೈಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೈವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅದೇ ಕಳೆದ ಸಂಚಿಕೆಯಲ್ಲಿ ವಿದ್ಯೆ ಅವಿದ್ಯೆ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ದಾಸರಾಯರು ಹೇಗೆ ಕುರುಡು ನಾಯಿ ಸಂತೆಗೆ ಬಂತಂತೆ ಅಂತ. ಇವತ್ತು ನಾವು ಭಾಗವತ ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದ ರಾಜರು ಚಂಡಾಮರ್ಕರ ಒಂದು ಗುರುಕುಲದಲ್ಲಿ ಹೋದರೆ ಅವರು ಓದಿಸುವ ಗುರುಗಳನ್ನು ಜೇರದು ಅಂತ. ಇವತ್ತು ಎಲ್ಲ ಕಡೆ ಅದೇ ಬಂದಿದೆ. ಅಂದರೆ ನಮ್ಗಿವತ್ತೆಲ್ಲ ಸರ್ಕಾರ ಹೆಂಗೆ ಅಂದರೆ ಆ್ಯಂಟಿವೇದಿಕ್ ಎಲ್ಲ ನಮ್ಮ ಮಧ್ವಶಾಸ್ತ್ರಕ್ಕೆ ವಿರುದ್ಧವಾದ ಒಂದು ಎಜುಕೇಷನ್ ಸಿಸ್ಟಮ್ಮು, ಅದರಲ್ಲೂ ಇಸ್ಲಾಮಿಕ್ ರೂಲು ಮತ್ತು ಕ್ರಿಶ್ಚಿಯನ್ನು ಮೆಕ್ಯುಲೆ ಎಜುಕೇಷನ್ ಸಿಸ್ಟಮಿಂದ ಇವತ್ತು ಅದು ಜನಕ್ಕೆ ಯಾವ ರೀತಿ ಭ್ರಾಂತಿ ಬಂದಿದೆ ಅಂದರೆ ಅದೇ ನಮ್ಮ ಸರ್ವತೋಮುಖ, ಅದೇ ಪರಮ ಪುರುಷಾರ್ಥ ಅಂತ ಬಂದು ದೇವ್ರ ಜೊತೆಗೆ ಅದು ಇರಬೇಕು ಅಂತ. ಅದನ್ನು ನಾವು ತಿಳ್ಕೊಂಡು ಶುದ್ಧ ತತ್ವಜ್ಞಾನದ ಕಡೆ ನಾವು ಬರಬೇಕು. ಈಗ ABCD ಅದು ಅಪಭ್ರಂಶ, ಅದಕ್ಕೇನು ವ್ಯಾಕರಣ ಇಲ್ಲ, ಅಕ್ಷರ. ಅದೇ ತಂತ್ರಸಾರದಲ್ಲಿ ಮಧ್ವಾಚಾರ್ಯರು ತಿಳಿಸ್ಕೊಡ್ತಾರ ಈ ಎಲ್ಲ ಯಾವ್ಯಾವ ಭಗವದ್ ರೂಪ ಅಂತ. ನಮ್ಮ ಎಲ್ಲ ದೇಹದ ಒಂದೊಂದು ಪ್ರತಿಯೊಂದು ಭಾಗದಲ್ಲಿ ಮಾತೃಕಾನ್ಯಾಸ, ತತ್ವನ್ಯಾಸ, ಹಾಗೆ ಈ ಅಕ್ಷರಗಳು ಎಲ್ಲಿಂದ ಬಂತು, ಇದು ನಿಜವಾದ ಅಕ್ಷರಾಭ್ಯಾಸ. ಅಜಾಯ ನಮಃ, ಆನಂದಾಯ ನಮಃ ಅಂತ, ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಈ ಒಂದು 51 ಅಕ್ಷರಾತ್ಮಕ ಏನು ಪ್ರಪಂಚ ಇದೆ, ಅದ್ರ ಮೂಲಕ ತತ್ವಜ್ಞಾನ ಬಂದಾಗ ನಮ್ಗೆ ವೇದಾಂತಗಳ ನಿಜವಾದ ಅರ್ಥ ಆಗುತ್ತೆ, ನಮ್ಮ ಜೀವನ ಸಾರ್ಥಕ ಆಗುತ್ತೆ. ಇದು ನಾವು ಯಾರು ಸಿಲೆಬಸ್ಸನ್ನು ರೆಡಿ ಮಾಡಿರ್ತಾರೆ ಆ ಸಿಲೆಬಸ್ ಪ್ರಕಾರ ಹೋದರೆ ಅವ್ರ ಅಜೆಂಡನ್ನ ಅವ್ರು ತೊಗೊಂಡು ಬರ್ತಾರೆ. ಇವಾಗ ನಾವು ಒಂದು ಏನು ಸಿಲೆಬಸ್ ರೆಡಿ ಮಾಡಿದ್ದಾನೆ ಅವನದು ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಸ್ಟಡೀಸ್ ಓದಿದ್ರೆ ಅವನ ಅಜೆಂಡಾಗಿ ನಾವು ರೆಡಿ ಆಗ್ತೀವಿ, ಅದಕ್ಕೆ ಬಲಿಪಶು ಆಗ್ತೀವಿ. ಹಾಗಾಗಿ ನಾವು ಓದ್ತಾ ಇರೋದು ಎಲ್ಲಿಂದ ಬರ್ತಾ ಇದೆ ಅನ್ನೋದನ್ನ ನೋಡ್ಕೋಬೇಕು. ನಮ್ಮ ಥಾಟ್ ಪ್ರಾಸೆಸ್ಸು, ನಮ್ಮ ಲೈಫ್ ಸ್ಟೈಲು ಪ್ರತಿಯೊಂದು ಕರಪ್ಟ್ ಆಗ್ಬಿಡುತ್ತೆ ಅದರಿಂದ. ಇವಾಗ ಜಯತೀರ್ಥರು ಹೇಳ್ತಾರೆ, ಒಂದು ಗಂಗಾ ಸ್ನಾನಕ್ಕೆ ಹೋದಾಗ ಮರಳಿನ ಕಣ ದಡದಲ್ಲಿರೋದು ಅದನ್ನು ಎಣಿಸ್ತಾ ಇದ್ರೆ ನಮ್ಮ ಆಯುಷ್ಯ ವ್ಯರ್ಥ ಆಗೋಗುತ್ತೆ. ಹಾಗೆ ಜೀವರಾಶಿಗಳು ದೇವರು ಸಿಕ್ಕಲ್ಲ, ತತ್ವಜ್ಞಾನ ಮಧ್ವಾಚಾರ್ಯರು, ರಾಘವೇಂದ್ರ ಸ್ವಾಮಿಗಳು ಅಷ್ಟೇ ಯಾಕೆ, ತಂದೆ ತಾಯಿ ಮಾತೃಭಕ್ತಿ, ದೇಶಭಕ್ತಿ. ಇವತ್ತೆಷ್ಟೋ ಹೈಲಿ ಕ್ವಾಲಿಫೈಡ್ ಇರ್ತಾರೆ, ಅವರು ಟೆರರಿಸಮ್ ಯಾವುದೋ ಪಾಕಿಸ್ತಾನ್ ಟೆರರಿಸ್ಟ್ಸ್ಗೆ ಸಹಾಯ ಮಾಡ್ತಾ ಇರ್ತಾರೆ. ಇದೆಲ್ಲ ಯಾಕಾಗುತ್ತೆ ಅಂದರೆ ಇದು ನಮಗೆ ಅಧ್ಯಾತ್ಮ ಕ್ಷೇತ್ರದಲ್ಲಿರೋರಿಗೆ ಇದು ಪಾಪ ಪುಣ್ಯ, ಸ್ವರ್ಗ ನರಕ ಇದೆಲ್ಲ ಬರುತ್ತೆ. ಭಗವದ್ ಭಕ್ತಿ ಇರೋರಿಗೆ ಅದು ಬರೀ ಒಂದು ಯಾಂತ್ರಿಕ ಜಗತ್ತು. ಅದೇ ಪುರುಷಾರ್ಥ ಅಂತ ಬಂದು ಅವಾಗ ನಮ್ಮದು ಅಧೋಮುಖಕ್ಕೆ ಹೋಗ್ತೀವಿ. ಹಾಗಾಗಿ ಅದನ್ನು ನಾವು ಲಾಸ್ಟ್ ರೀತಿ ಅದರಲ್ಲೇ ಇದ್ದಾಗ ನಾವು ಅಲ್ಲೇ ಮಾಡ್ತಾ ಏನೋ ಗುರು ಹಿರಿಯರ ಅನುಗ್ರಹದಿಂದ ಅಲ್ಪ ಸ್ವಲ್ಪ ದೇವಸ್ಥಾನಕ್ಕೆ ಹೋಗೋದು ಅದು ಇದು ಜೊತೆಯಲ್ಲಿ ಇರುತ್ತೆ.
ಅದು ಇವಾಗ ನಾವು ಫ್ಯಾನ್ ಸ್ವಿಚ್ ಆರಿಸಿದ ತಕ್ಷಣ ಫ್ಯಾನ್ ನಿಂತ್ಕೊಂಡ್ಬಿಡಲ್ಲ, ಸ್ವಲ್ಪ ಹೊತ್ತು ಅದು ಫ್ಯಾನ್ ತಿರುಗ್ತಾ ಇರುತ್ತೆ. ಹಾಗೆ ತಾತ ಅಜ್ಜಿ ತಂದೆ ತಾಯಿಗಳ ಅನುಗ್ರಹದಿಂದ ಸ್ವಲ್ಪ ಹೊತ್ತು ಅದು ಕಂಟಿನ್ಯೂ ಆದರೂ ಕೂಡ ನಮ್ಗೆ ಅದ್ರ ಬಗ್ಗೆ ಏನು ತಿಳುವಳಿಕೆ ಇರಲ್ಲ, ಅದು ಹೆಚ್ಚು ದೀರ್ಘಕಾಲ ಉಳಿಯಲ್ಲ. ಹಾಗಾಗಿ ಶ್ರೀಕೃಷ್ಣ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮ ಅಂತ ಹೇಳ್ದಂಗೆ ನಾವು ಸ್ವಧರ್ಮದಲ್ಲಿರೋದೇ ನಮಗೆ ಶ್ರೇಯಸ್ಸು. ಗುರುಗಳೇ, ಈಗ ಸ್ವಧರ್ಮದಲ್ಲಿ ಇರ್ಬೇಕು ಅಂದ್ರೆ ಆ ಅಂದ್ರೆ ಏನ್ ಮಾಡ್ಬೇಕು? ನಮ್ ಕರ್ತವ್ಯ ಏನು? ನಾವ್ ನಾವು ಸ್ವಧರ್ಮದಲ್ಲಿ ಇರೋದು ಅಂದ್ರೆ ಏನ್ ಅರ್ಥ ಆಗುತ್ತೆ? ಇದು ಏನಂದ್ರೆ, ಇವತ್ತು ನಾವು ಪ್ರತಿಯೊಂದು ದೇವರ ಪೂಜೆ ಇರ್ಬೋದು ಅಥವಾ ಎಲ್ಲ ಸಂಧ್ಯಾ ವಂದನೆ ಇತ್ಯಾದಿಯಲ್ಲಿ ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣ್ಯಭ್ಯೋ ಶುಭಂ ಭವತು ಅಂತ, ಇದು ಭಾಗವತದಲ್ಲೂ ಯಥಾವೇದೇಶು ಗೋಷು ಸಾಧುಷು ವಿಪ್ರೇಶು ಅಂತ ನಮಗೆ ವೇದ, ಗೋ ಸಂಪತ್ತು, ವಿಪ್ರ ಬ್ರಾಹ್ಮಣ ಸಮುದಾಯ, ಆಮೇಲೆ ಸಾಧುಗಳು, ಸಾಧು ಸಂತರು, ಇವರೆಲ್ಲ ಸಮಾಜದ ಒಂದು ಧರ್ಮ, ಸತ್ಯ ಧರ್ಮ ರಥಾಯಚ ಅಂತ ಹೇಳ್ದಂಗೆ ಆ ಧರ್ಮ ಮಾರ್ಗದಲ್ಲಿ ಎಲ್ಲರೂ ಪ್ರವೃತ್ತಿಯನ್ನು ಹೊಂದಿದಾಗ ಸಮಾಜದಲ್ಲಿ ಒಂದು ಶಾಂತಿ, ನೆಮ್ಮದಿ, ಸುಖ, ಐಶ್ವರ್ಯ, ಜ್ಞಾನ, ಬಲ ಎಲ್ಲ ಇರುತ್ತೆ. ಇದಕ್ಕೆ ಮುಖ್ಯ ಇದು ಬರಬೇಕು. ಆದರೆ ಇವತ್ತು ಪ್ರತಿಯೊಂದು ಎಲ್ಲ ವರ್ಣದವ್ರಿಗೂ ಸಂಸ್ಕಾರವನ್ನು ಕೊಡುವಂಥ ಬ್ರಾಹ್ಮಣ ಸಮಾಜ, ಇದರಲ್ಲಿ ನಾವು ತಗೊಂಡ್ರೆ ಲೌಕಿಕರು ವೈದಿಕರು ಅಂತ 100 ವರ್ಷದ ಕೆಳಗೆ ಅರ್ಧ ಜನ ನಾನು ಉದ್ಯೋಗ ಕಾರ್ಯಗಳಲ್ಲಿ ಹೊಟ್ಟೋಗ್ತೀವಿ, ಇನ್ನು ಲೌಕಿಕರಿಗೆ ಅವ್ರು ಸಹಾಯ ಮಾಡ್ಬೇಕು, ಯಾಕಂದ್ರೆ ರಾಜಾಶ್ರಯ ಇಲ್ಲ. ಇವತ್ತು ರಾಜಾಶ್ರಯ ಇಲ್ಲದೆ ಇರೋದ್ರಿಂದ ಅರ್ಧ ಜನ ಕೆಲ್ಸಕ್ಕೆ ಬಂದರು, ಒಂದು 10 ಅಥವಾ 20% ಜನ ಪೌರೋಹಿತ್ಯ ಅಥವಾ ಶಾಸ್ತ್ರಪಾಠ, ವಿದ್ಯಾಪೀಠ, ಗುರುಕುಲಕ್ಕೆ ಇವತ್ತು ನಾವು ನೋಡ್ಬೋದು ಒಂದು 10% ಇಲ್ಲ ಒಂದು 2-3% ಅಂತ ಹೇಳಿದ್ರು ಕಮ್ಮಿನೇ, ಇನ್ನೂ 1% ಇರ್ಬೋದು. ಅದರಲ್ಲೂ ಕೆಲವರು ಪೌರೋಹಿತ್ಯಕ್ಕೆ ಬರ್ತಾರೆ, ಜ್ಯೋತಿಷ್ಯ, ಕೆಲವರು ಸುಧಾ ಪಂಡಿತರಾಗಿ ವರ್ಷಕ್ಕೆ 10-20 ಒಂದೊಂದು ಗುರುಕುಲದಿಂದ ಹೊರಹೊಮ್ತಾರೆ, ಇಷ್ಟು ದೊಡ್ಡ ಮಾಧ್ವ ಸಮಾಜಕ್ಕೆ. ಈಗ ಹಿಂದೆ ಎಲ್ಲ ಹಳ್ಳಿಗಳ ಕಡೆ ಹಾವು ಬಂತು ಅಂದರೆ ಗಂಡಸ್ರನ್ನ ಕರೀರಿ ಅಂತ ಇದ್ರು, ಹಂಗೆ ಇವತ್ತು ಏನಾದರೂ ಪೂಜೆ ಇದ್ರೆ ಬ್ರಾಹ್ಮಣರನ್ನ ಕರೀರಿ ಅಂತಾರೆ. ಅಂದರೆ ಸ್ವಯಂ ಬ್ರಾಹ್ಮಣ ಜನ್ಮದಲ್ಲಿ ಹುಟ್ಟಿದ್ರು ಕೂಡ ಎಲ್ಲರಿಗೂ ಪೂಜೆ ಬರಬೇಕಲ್ವ. ಇವತ್ತು ಸಂಧ್ಯಾ ವಂದನೆ ಬರಲ್ಲ, ಪೂಜೆ ಬರಲ್ಲ ಅಂದರೆ ಅವ್ರು ಬ್ರಾಹ್ಮಣ ಆಗಿ ಹುಟ್ಟಿ ಏನು ಪ್ರಯೋಜನ ಆಯಿತು? ಹಾಗೆ ಲೌಕಿಕರು ವೈದಿಕರು ಅಂತ ಇವತ್ತೆಷ್ಟೋ ಜನಕ್ಕೆ ಏನು ಹೆಸರಿಡಬೇಕು, ಯಾವ ರೀತಿ ಅಡುಗೆ, ಪೂಜೆ, ಸಂಧ್ಯಾ ವಂದನೆ. ನಾನು ಇದೇ ರೀತಿ ಒಬ್ಬರನ್ನ ನೋಡ್ತಾ ಇದ್ದೆ, ಅವ್ರಿಗೆ ಆಚಾರ್ಯ ಅಂತ ಬಿರುದಿದೆ ಅವ್ರ ವಂಶಕ್ಕೆ. ಅವ್ರು ಯಾವ ರೀತಿ ಅಂದರೆ ಐ ಆಮ್ ಲಾಸ್ಟ್ ಅಂತ ಹೇಳ್ತಾರಲ್ಲ, ಕಳೆದೋಗಿದ್ದಾರೆ ಅಂತಂದರೆ, ಅವ್ರಿಗೆ ಅದು ಆಚಾರ್ಯ ಅನ್ನೋ ಹೆಸರು ಸೇರಿಸ್ಕೊಳ್ಳೋಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಅಂದರೆ ಅಷ್ಟು ಕರಪ್ಟ್ ಆಗಿಬಿಟ್ಟಿದೆ ಮೈಂಡ್. ಅವ್ರಿಗೆ ಯಾವುದೋ ಪೂರ್ವಿಕರಲ್ಲಿ ಬಿರುದು ಬಂದಿರುತ್ತೆ, ತುಂಬ ದೊಡ್ಡ ಸಾಧನೆ ಮಾಡಿ ಯಾರೋ ಸ್ವಾಮಿಗಳು ಕೊಟ್ಟಿರ್ಬೋದು, ಅಥವಾ ಜಗನ್ನಾಥ ದಾಸರು, ಪುರಂದರದಾಸರ ಕಾಲದಲ್ಲಿ ಅದು ವಂಶ ಪಾರಂಪರ್ಯವಾಗಿ ಬಂದಿದೆ. ಇವಾಗ ಹಿಂದೆ ಎಲ್ಲ ಆಚಾರ್ಯರು, ರಾವು ಅಂತೆಲ್ಲ ಬರ್ತಾ ಇತ್ತು. ಸೊ ಲೌಕಿಕರಿಗೆ ರಾವ್ ಅಂತ ಎಲ್ಲ ಬರ್ತಾ ಇತ್ತು. ಸೊ ಎಷ್ಟೋ ಜನ ಈ ಥರ ಲೌಕಿಕರು ಏನೋ ಅಲ್ಪ ಸ್ವಲ್ಪ ಶ್ರವಣ ಮಾಡಿ ಅವರು ಸ್ವಲ್ಪ ಜ್ಞಾನ ಪಡ್ಕೊಂಡಿದ್ದಾರೆ. ನಮ್ಮದು ಈ ಸಮಾಜದ ಯಾವ ರೀತಿ ಇರಬೇಕಾದ್ರೆ, ಈಗ ಪ್ರತಿಯೊಬ್ಬರು ಸ್ನಾನ, ಸಂಧ್ಯಾ ವಂದನೆ, ಜಪ, ತಪ, ಬ್ರಾಹ್ಮಣ ಜನ್ಮದ್ದು ಒಂದು ಮಹತ್ವ ತಿಳ್ಕೊಂಡು ಅದರ ಕರ್ತವ್ಯಗಳನ್ನು ಪಾಲನೆ ಮಾಡೋದ್ರಿಂದ ಅವಾಗ ದೇವರ ಸಾಧನೆಯಲ್ಲಿ ಇದು ಮೊದಲನೇ ಸ್ಟೆಪ್ಪು. ಇದೇ ಇಲ್ಲ ಅಂತಂದರೆ ಬೇರೆ ಏನು ಮಾಡಿದ್ರು, ಇದಕ್ಕೆ ದೇವಸ್ಥಾನಕ್ಕೆ ಹೋಗೋದು ಅಥವಾ ಪೂಜೆ ಮಾಡ್ತೀನಿ ಇದು ಎಲ್ಲರೂ ಮಾಡ್ತಾರೆ, ಅದರಲ್ಲೇನು ಹಿರಿತನ ಇಲ್ಲ. ಇದು ಫಸ್ಟ್ ನಾವು ಸ್ವಧರ್ಮದ ಕಡೆ ಗಮನ ಕೊಡಬೇಕು. ಗುರುಗಳೇ, ಇವತ್ತು ಎಲ್ಲರಿಗೂ ಜಾಬು, ಬಿಸ್ನೆಸ್ ಅದರಲ್ಲೇ ಇಂಟ್ರೆಸ್ಟ್ ಜಾಸ್ತಿ. ಅವುಗಳ ಜೊತೆ ನಾವು ಭಕ್ತಿ ಕೂಡ ಮಾಡ್ತೀವಿ ಅಂತ ಹೇಳ್ತಾರೆ. ಇದು ಇದು ಮಾಡ್ಬೋದಲ್ವಾ? ಇದರಲ್ಲಿ ಏನು ತಪ್ಪು? ಈಗ ನಾವು ಯಾವುದೇ ಕ್ಷೇತ್ರ ತಗೊಂಡ್ರು ತುಂಬ ಫೇಮಸ್, ಸಕ್ಸಸ್ಫುಲ್ ಇರ್ತಾರಲ್ಲ. ಇವಾಗ ನಾವು ಕ್ರಿಕೆಟರ್ಸ್ ತಗೋಬೋದು, ಅಥವಾ ಯಾವುದನ್ನ ಒಳ್ಳೆ ಸಂಗೀತಗಾರರು, ಅಥವಾ ಒಂದು ಕಲಾವಿದರು, ಅಥವಾ ಪಾಂಡಿತ್ಯ,
ಅವರು ಪಾರ್ಟ್ ಟೈಮ್ ಪ್ರೊಫೆಷ್ನಲ್ಸ್ ಆಗಿರಲ್ಲ. ಪಾರ್ಟ್ ಟೈಮ್ ಆದರೆ ಪಾರ್ಟ್ಲಿ ಅರ್ಥ ಆಗುತ್ತೆ. ನಮ್ಗೇನಾದರೂ ಒಂದು ವಿಷಯ ಫುಲ್ಲಿ ಅರ್ಥ ಆಗಬೇಕಾದ್ರೆ ಅವರು, ನಾನು ದಿನಾಗಲೂ ಸುಮ್ಮನೆ ಪಾರ್ಟ್ ಟೈಮ್ ಈ ಕೆಲಸ ಮಾಡಿದೆ ಆದರೆ ಇಂಡಿಯನ್ ಟೀಮ್ಗೆ ಹೋಗಿ ಕ್ರಿಕೆಟರ್ ಆದೆ, ಓಪನಿಂಗ್ ಬ್ಯಾಟ್ಸ್ಮನ್ ಅಂತ ಹೇಳೋಕ್ಕಾಗಲ್ಲ. ಹಾಗೆ ತತ್ವಜ್ಞಾನಕ್ಕೂ ತನ್ನದೇ ಆದ ಒಂದು ಜೀವನವನ್ನೇ ಸಮರ್ಪಣೆ ಮಾಡ್ಕೋಬೇಕಾಗತ್ತೆ ನಾವು. ಆಮೇಲೆ ಇದು ಅಧ್ಯಾತ್ಮ ಕ್ಷೇತ್ರದಲ್ಲಿ ಜ್ಞಾನಸಿದ್ಧಿ ಅಂತ ಬಂದಾಗ ಎಲ್ಲದಕ್ಕಿಂತ ಹೆಚ್ಚು ಅಂದರೆ ಸದಾಚಾರ ಸ್ಮೃತಿ ಅಂತ ಮಧ್ವಾಚಾರ್ಯರು ಬರೆದಿದ್ದಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೇನು ಕರ್ತವ್ಯ ಕರ್ಮಗಳು ಅಂತ. ಇವಾಗ ಒಬ್ಬನು ಕ್ರಿಕೆಟ್ ವರ್ಲ್ಡ್ ಕಪ್ ಗೆಲ್ಲಬೇಕಾದ್ರೆ 3-4 ವರ್ಷ ಎಲ್ಲ ಕೆಲಸ ಬಿಟ್ಬಿಡ್ತಾರೆ, ಅದೊಂದೇ ಮಾಡ್ತಾರೆ. ಅವರು ಎಲ್ಲರ ಥರ ನಾರ್ಮಲ್ ಲೈಫ್ ಮಾಡಿದ್ರೆ ಸ್ಪೋರ್ಟ್ಸ್ ಸ್ಟಾರು ಅಥವಾ ಯಾರೋ ಆರ್ಮಿಲಿರೋರು ಅವರು ಏನೂ ಸಾಧನೆ ಮಾಡೋಕ್ಕಾಗಲ್ಲ. ಹಾಗೆ ಇವರು ಕೂಡ ನಾನು ಎಲ್ಲರ ಥರ ಇರ್ತೀನಿ ಆದರೆ ಏನೋ ಒಂದು ಬರೀ 1 hour ನಾನು ಭಜನೆ ಮಾಡ್ತೀನಿ ಅಂತಂದ್ರೆ ಆಗಲ್ಲ. ಎಲ್ಲ ಕೆಲಸ ಬಿಟ್ಟು ಇದಕ್ಕಂತಲೇ ಎಲ್ಲ ಬೇರೆ ಸ್ನಾನ ಸಂಧ್ಯಾವನ್ನೇ ಜಪ ತಪ ಜೊತೆಗೆ ಈ ಅಧ್ಯಯನ ಅಥವಾ ದೇವ್ರ ಪೂಜೆ ಕೂತ್ಕೊಂಡಾಗ ಮಾತ್ರ ಆ ದೇವ್ರ ಪೂಜೆಗೆ ಒಂದು ಅರ್ಥ ಬರುತ್ತೆ, ಬೆಲೆ ಬರುತ್ತೆ. ಈಗ ಒಂದು ಸಮಾಜದಲ್ಲೂ ಕೂಡ ಒಂದು ರೇಷಿಯೋ ಲೆಕ್ಕಾಚಾರ ಇದೆ. ಹಿಂದಿನ ಕಾಲದಲ್ಲೆಲ್ಲ ಮುಂಚೆ ಎಲ್ಲರೂ ಸ್ವಧರ್ಮದಲ್ಲಿದ್ದಾಗ ಒಂದು ಹಳ್ಳಿಯಲ್ಲಿ ಅಗಸ ಇಷ್ಟಿರಬೇಕು, ಇಷ್ಟು ಪಾಪ್ಯುಲೇಷನ್ಗೆ ಇಷ್ಟು ಕುಂಬಾರ ಇರಬೇಕು, ಅದೆಲ್ಲ ಲೆಕ್ಕಾಚಾರ ಇತ್ತು. ಒಂದು ಹಳ್ಳಿಲಿ ಏನಾದರೂ ಸ್ವಲ್ಪ ಅಗಸರು ಕಮ್ಮಿ ಇದ್ದರೆ ಅಥವಾ ಕುಂಬಾರ ಕಮ್ಮಿ ಇದ್ದರೆ ಪಕ್ಕದ ಹಳ್ಳಿಯಿಂದ ಹೇಳಿ ಕಳಿಸಿ ಅಲ್ಲಿಗೆ 1-2 ಸಂಸಾರಗಳನ್ನು ಶಿಫ್ಟ್ ಮಾಡ್ತಾಯಿದ್ರು. ಹಾಗೆ ಹೆಂಗೆ ಮಾನವ ಶರೀರದಲ್ಲಿ ಒಂದು ಡಿಸೈನ್ ಇರುತ್ತೆ, ಕೈ ಇಷ್ಟುದ್ದಾನೆ ಇರಬೇಕು, ಕಾಲು ಇಷ್ಟುದ್ದ. ಕೈ ಇಲ್ದೇರ ಅದಕ್ಕಿಂತ ಚಿಕ್ಕದಿದ್ರೂ ಕಷ್ಟ, ದೊಡ್ಡದಿದ್ರೂ ಕಷ್ಟ. ಕಣ್ಣು ಎಲ್ಲೆಲ್ಲಿರಬೇಕು ಅಲ್ಲೇ ಇರಬೇಕು. ಹಾಗೆ ಪ್ರತಿಯೊಂದು ಸ್ಕಿಲ್ ಸೆಟ್ಟು ಕೂಡ ಅದು ಇಷ್ಟಿಷ್ಟು ಇರಬೇಕು. ಇವಾಗ ರಾಮಾಯಣದಲ್ಲಿ ಒಂದು ಕತೆ ಬರುತ್ತೆ. ಒಂದು ಸತಿ ಇವತ್ತು ನಾವು ಎಲ್ಲ ಬಯಾಸ್ಡ್ ಸೊಸೈಟಿಯಲ್ಲಿ, ರಾಮರಾಜ್ಯ ಅಂದ್ರೆ ಏನು ಎಲ್ಲ ರೀತಿಯಲ್ಲೂ ಅನ್ಬಯಾಸ್ಡ್. ಇವತ್ತೇನೋ ಒಂದು ಕಾರು ಒಂದು ಬೈಕಿಗೆ ಗುದ್ದಿದ್ರೆ ಕಾರು ಒಂದೇ ತಪ್ಪು, ಅಥವಾ ಒಂದು ಪುರುಷ ಹುಡುಗ ಹುಡುಗಿ ಏನಾದರೂ ಒಂದು ಜಗಳ ಆಡ್ತಾ ಇದ್ರೆ ಅದು ಯಾವತ್ತೂ ಬೈ ಡಿಫಾಲ್ಟ್ ಹುಡುಗಂದೇ ತಪ್ಪು ಅಂತ. ಈ ಥರ ಎಷ್ಟೋ ಬಯಾಸ್ಡ್ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇವಾಗ ಯಾರಾದರೂ ರೋಡ್ ಆಕ್ಸಿಡೆಂಟಲ್ಲಿ ಫಸ್ಟು ಗಂಡಸರಿಗೆ ಎಲ್ಲರೂ ಬೈತಾರೆ. ಅದು ಆ ಥರದ್ದು ಎಷ್ಟೋ ಬಯಾಸ್ಡ್ ಇದೆ. ಅಲ್ಲಿ ನಮ್ಮ ಸಮಾಜದಲ್ಲಿ ಎಲ್ಲದಕ್ಕಿಂತ ಒಂದು ನಿಕೃಷ್ಟವಾದ ವಸ್ತು ಅಂದರೆ ನಾಯಿ ಒಂದೇನು ವಿನಾಕಾರಣ ಸನ್ಯಾಸಿ ಬರ್ತಾ ನಾಯಿಗೆ ಒಂದು ಸ್ವಲ್ಪ ಒಂದು ದೊಣ್ಣೆ ತೊಗೊಂಡು ಹೊಡೆದು ಬಿಡ್ತಾನೆ. ಅದಕ್ಕೆ ನೋವು ಮಾಡಿದ್ದಕ್ಕೆ ನಾಯಿ ಹೋಗಿ ಗಂಟೆ ಹೊಡೆಯುತ್ತೆ. ರಾಮನ್ ಸ್ವಯಂ ರಾಮ ಬಂದು ಕೇಳಿ ಸನ್ಯಾಸಿನ ಕರೆದು ನೀನು ಮಾಡಿದ್ದು ಸರಿನಾ ಅಂತಂದರೆ ಇಲ್ಲ ನಂದು ತಪ್ಪಾಯಿತು ಅಂತ. ರಾಮಂದು ಪ್ರಭಾವ ಎಷ್ಟಿರುತ್ತಂದ್ರೆ ಅವ್ರ ಎದುರುಗೆ ಯಾರೋದ್ರು ಅವರು ಭಕ್ತಿಯಿಂದ ಅಥವಾ ಭಯದಿಂದ ನಿಜ ಹೇಳ್ತಾರೆ. ಹಿಂಗೆ ನಾನು ಮಾಡಿದ ತಪ್ಪು, ಅದೇನೂ ನನಗೆ ಮಾಡಿಲ್ಲ, ಅಡ್ಡ ಬರಲಿಲ್ಲ ಅಥವಾ ಕಚ್ಚಕ್ಕೆ ಬರಲಿಲ್ಲ, ನಾನು ಸುಮ್ಮನೆ ಹೊಡೆದೆ ಅಂತ. ನಾಯಿಗೆ ನೀನೇ ಹೇಳಿ ಏನು ಶಿಕ್ಷೆ ಕೊಡಬೇಕು? ಅವ್ರಿಗೆ ದೇವಸ್ಥಾನದಲ್ಲಿ ಒಂದು ಧರ್ಮಾಧಿಕಾರಿ ಕೆಲಸ ಕೊಡಬೇಕು. ಯಾಕಂದ್ರೆ ಹಿಂದಿನ ಜನ್ಮದಲ್ಲಿ ಅದು ಅಲ್ಲೇ ಇದ್ದು ಆ ಪದವಿಯನ್ನು ದುರುಪಯೋಗ ಪಡಿಸ್ಕೊಂಡು ನಾಯಿ ಆಗಿದೆ. ಅಲ್ಲೆಲ್ಲ ಬರ್ತಾ ಇರೋ ಎಲ್ಲ ದ್ರವ್ಯ ಸಂಘ ಮತ್ತು ದನ ಎಲ್ಲ ದೇವ್ರಿಗೆ ಕಾಣಿಕೆ ಕೊಟ್ಟಿದ್ದು ಅದು ಜೀವನೋಪಾಯಕ್ಕೆ ಬಳಸ್ಕೋಬೋದು. ಆದರೆ ಅತಿಯಾಗಿ ಮೋಸ ಮಾಡಿದ್ರೆ ಅದಕ್ಕೆ ಶಿಕ್ಷೆ ಉಂಟು. ಹಾಗಾಗಿ ಅದೇ ಇವತ್ತಿನ ಜುಡಿಷಿಯಲ್ ಸಿಸ್ಟಮ್ ತೊಗೊಂಡ್ರೆ ನಾವು ಬೇರೆ ಬೇರೆ ದೇಶಕ್ಕೆ ಹೋಲಿಸಿದ್ರೆ ಪರ್ ಮಿಲಿಯನ್ ಇಷ್ಟು ಜಡ್ಜ್ ಇರಬೇಕು, ಇಷ್ಟು ಲಾಯರ್ಸ್ ಇರಬೇಕು, ಇಷ್ಟು ಪೊಲೀಸ್ ಫೋರ್ಸ್ ಇರಬೇಕು. ಅದೆಲ್ಲ ತೊಗೊಂಡ್ರೆ ಇವತ್ತು 50 ಲಕ್ಷ 70 ಲಕ್ಷ ಕೇಸು ಪೆಂಡಿಂಗ್ ಇದೆ. ಇವತ್ತು ನಾವು ಅವ್ರಿಗೆ ರಜೆಗಳೇ 2 ತಿಂಗಳು 3 ತಿಂಗಳಿದೆ. ಅದೆಲ್ಲ ಇವಾಗ ನಾವು ನ್ಯೂಸಲ್ಲಿ ಡಿಬೇಟ್ ನೋಡ್ತೀವಿ. ನಾವು ಅದನ್ನೆಲ್ಲ ಅಷ್ಟು ರಿಕ್ರೂಟ್ಮೆಂಟಾಗಿ ಅಷ್ಟು ವೇಕೆಂಟ್ ಪೊಸಿಷನ್ ಇದೆ, ಅದು ರಿಕ್ರೂಟ್ಮೆಂಟು ನಡೀತಾ ಇಲ್ಲ. ಅದನ್ನೆಲ್ಲ ನಾವು ಇವಾಗ ಹೋಗ್ತಾ ಇರೋ ಪೇಸಲ್ಲೇ ಮುಂದೆ ನೋಡಿದ್ರೆ ನೆಕ್ಸ್ಟ್ 500 ವರ್ಷ ಅಥವಾ 300 ವರ್ಷ ಅಂತಿದೆ ವಿಷನ್. ಫಾಸ್ಟ್ ಟ್ರ್ಯಾಕಲ್ಲಿ ಎಕ್ಸ್ಟ್ರಾ ಬೆಂಚ್ಗಳು ಕೊಟ್ಟರು 300 to 350 ಇಯರ್ಸು ಎಸ್ಟಿಮೇಟೆಡ್. ಅಷ್ಟು ದಿನ ಕೇಸ್ ಈ ಬ್ಯಾಕ್ಲಾಗ್ಸನ್ನು ಕ್ಲಿಯರ್ ಮಾಡೋಕ್ಕೆ ಅಷ್ಟಾಗುತ್ತೆ. ಆನ್ ಎ ಡೈಲಿ ಬೇಸಿಸ್ ಅಡಿಷ್ನಲ್ ಬರೋದು ಎಲ್ಲ ಸೇರಿಸಿ ಆನ್ ಪಾರ್ ಬರಬೇಕಾದ್ರೆ ಇನ್ನೊಂದು 500 ವರ್ಷ ಆದರೂ ಬೇಕು.
ಅಂದ್ರೆ ನ್ಯಾಯನೇ ಇಲ್ಲ ಅಂದ್ರೆ ಇವತ್ತು ಯಾರು ಕೇಸ್ ಹಾಕಿದಾರೆ ಅವ್ರ ಮೊಮ್ಮಕ್ಕಳ ಕಾಲಕ್ಕೆ ಬಂದ್ರೆ ಇಟ್ ಈಸ್ ಆಸ್ ಗುಡ್ ಆಸ್ ಜಸ್ಟಿಸ್ ಡಿನೈಡ್ ಈಸ್ ಡಿಲೇಡ್ ಈಸ್ ಡಿನೈಡ್ ಅಂತ ಹೇಳ್ತಾರಲ್ಲ. ಇಲ್ಲಿ ನಾವು ರಾಮದೇವ್ರ ಕಥೆಯಲ್ಲಿ ಅನಂತ ಗುಣ ಪರಿಪೂರ್ಣ ಅದರಲ್ಲಿ ಒಂದು ತಗೊಂಡ್ರೆ ಅದರ ಅರ್ಥ ಏನು, ಎಲ್ಲ ಪ್ರೊಫೆಷನ್ಸಲ್ಲೂ ಎಲ್ಲೆಲ್ಲಿ ಎಷ್ಟೆಷ್ಟು ಡಿಪ್ಲಾಯ್ ಮಾಡ್ಬೇಕು ಅದು ಡಿಪ್ಲಾಯ್ ಮಾಡಿದ್ರು ಅಂತ ಅರ್ಥ. ಹಂಗೆ ಇವತ್ತು ಸಮಾಜದಲ್ಲಿ ಎಲ್ಲರಿಗೂ ಧರ್ಮ ಅಧರ್ಮದ ವಿವೇಕ ಬರಬೇಕಾದ್ರೆ ಅಷ್ಟು ಜನ ಅಲ್ಲೆಲ್ಲರಿಗೂ ಅವ್ರಿಗೆ ಧರ್ಮ ಮಾರ್ಗದಲ್ಲಿ ಪ್ರೇರಣೆ ಮಾಡೋ ಗುರುಗಳ ಅವಶ್ಯಕತೆ ಇದೆ. ಇವತ್ತು ನಾವೆಲ್ಲ ಸೈನ್ಸು ಟೆಕ್ನಾಲಜಿ ಡೆವಲಪ್ಮೆಂಟ್ ಅಂತ ಎಲ್ಲ ಫೀಲ್ಡಲ್ಲೂ ಬೆಳೀತಾ ಇದೆ. ಆದರೆ ಇವತ್ತು ನಾವೆಲ್ಲನ ಒಂದು ಆಟೋಗೆ ಹೋದರೆ ಸ್ವಲ್ಪ ಮಳೆ ಬರ್ತಿದ್ರೆ ಅಥವಾ ರಾತ್ರಿ ಆದರೆ 50 ರೂಪಾಯಿ ಕಡೆ 200 300 ಕೇಳ್ತಾರೆ. ಅವರು ಮತ್ತು ಮೊಬೈಲ್ ರಿಪೇರಿ ಅಂತ ಹೋದರೆ ಅಲ್ಲಿ ಯಾವುದೋ 200 ರೂಪಾಯಿಗೆ 2000 ಕೇಳ್ತಾರೆ. ಅವ್ರು ಮತ್ತೆ ಆ 2000 ಬಂತು ಒಂದು ಖುಷಿಗೆ ಹೋಗಿ ಏನೋ ಒಂದು ಚಿಕ್ಕ ಆಕ್ಸಿಡೆಂಟಾಗಿ ಆಸ್ಪತ್ರೆಗೆ ಹೋದರೆ 500 ರೂಪಾಯಿ ಕಡೆ 10,000 ಮಾಡ್ತಾರೆ. ಎಲ್ಲರೂ ಒಬ್ರಿಗೊಬ್ರು ಮೋಸ ಮಾಡಿ ನಾವು ತುಂಬ ಹೆಚ್ಚು ಗಳಿಸ್ತಾ ಇದ್ದೀವಿ, ಎಲ್ಲ ನಡೀತಾ ಇದೆ ಅನ್ಕೋತಾ ಇದ್ರು ಪ್ರತಿಯೊಬ್ಬರು ಒಬ್ರಿಗೊಬ್ರು ಮೋಸ ಮಾಡಿ ಶಾಂತಿ ನೆಮ್ಮದಿ ಏನೂ ಇಲ್ಲ. ಈ ಧರ್ಮ ನಾವು ಅದೇ ಗೋಬ್ರಾಹ್ಮಣ ಹಿತಾಯಚ ಅಂದರೆ ಪ್ರತಿಯೊಬ್ಬರು ಗೋವು ಬ್ರಾಹ್ಮಣ ಪ್ರತಿಯೊಬ್ಬರಿಗೂ ಧರ್ಮ ಮಾರ್ಗದಲ್ಲಿ ಪ್ರೇರಣೆ ಮಾಡೋಕ್ಕೆ ಮೂಲ. ಇವತ್ತು ಬ್ರಾಹ್ಮಣ ಅಂದರೆ ಭವತಿ ಭಿಕ್ಷಾಂದೇಯಿ ಅಂತ ಭಿಕ್ಷಾಟನೆ ಮಾಡ್ಕೊಂಡು ಜೀವನ ಮಾಡೋನು, ಅವನೇ ಸಂಪದ್ಭರಿತವಾಗಿರ್ಬೇಕಾದ್ರೆ ಇನ್ನು ಭಿಕ್ಷೆ ಹಾಕೋ ಇತರ ಸಮಾಜಗಳು ಎಷ್ಟು ಸಂಪತ್ತಿದೆ ಅನ್ನೋದು ತಾತ್ಪರ್ಯ. ಅಂದರೆ ಇವರೊಬ್ಬರೇ ಹಿತ ಅಂತಲ್ಲ, ಮೊದಲು ಇವ್ರಿಗೆ ಹಿತ ಆಗಬೇಕು ಅಂದರೆ ಇವ್ರು ಸ್ವಧರ್ಮದಲ್ಲಿ ಇರಬೇಕು. ಇದೆಲ್ಲ ಒಂದು ರೇಷಿಯೋ ಲೆಕ್ಕಾಚಾರ ಇದು ಮೇಂಟೈನ್ ಆಗದೇ ಇದ್ರೆ ಒಂದು ಓವರ್ ಆಲ್ ಈಕ್ವಿಲಿಬ್ರಿಯಮ್ ಒಂದು ಸಿಸ್ಟಮಲ್ಲಿ ಯಾರಿಗೂ ಬ್ರಾಹ್ಮಣನಿಗೆ ಸ್ವಯಂ ವೇದ ಪುರಾಣಗಳ ಒಂದು ಅರಿವು ಇಲ್ಲದೇ ಇದ್ರೆ ಅವ್ರಿಗೂ ಇನ್ಯಾರೂ ಧರ್ಮ ಕರ್ಮ ಇದ್ರದ್ದೆಲ್ಲ ಹೇಳಕ್ಕೆ ಸಂಸ್ಕಾರ ಕೊಡೋ ವ್ಯಕ್ತಿಗಳೇ ಇಲ್ಲದೇ ಇದ್ದಾಗ ಸಮಾಜ ಅದು ಕ್ರಮೇಣ ಎಲ್ಲ ಈ ಧರ್ಮ ಕರ್ಮಗಳು ಲಯ ಆಗಿ ಎಲ್ಲ ಅಧರ್ಮವೇ ತಾಂಡವ ಆಡುತ್ತೆ. ಹಾಗಾಗಿ ಯಾರು ಸ್ವಧರ್ಮದಲ್ಲಿದ್ದಾರೆ, ಹೇಗೆ ಅರ್ಜುನನ್ಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ದ ಕ್ಷತ್ರಿಯನಾಗಿ ನಿನ್ನ ಸ್ವಧರ್ಮ ಮಾಡಬೇಕಿಲ್ದೇ ಧರ್ಮ ಸಂಸ್ಥಾಪನೆ ಆಗಲ್ಲ ಅಂತ, ನಾವು ಬೇರೆ ಬೇರೆ ಯಾವುದೇ ಕರ್ಮ ಮಾಡ್ತೀವಂದ್ರೂ ಅದು ಯಾವುದಕ್ಕೂ ಫಲ ಇಲ್ಲ. ಸ್ವವಿಹಿತ ವೃತ್ಯ ಭಕ್ತಿಯ ಭಗವದಾರಾಧನಮೇವ ಪರಮೋ ಧರ್ಮ ಅಂತ ಈ ಫಲವಿದು ಬಾಳ್ದುದಕ್ಕೆಲ್ಲೂ ಸೋಚಿತ ಕರ್ಮಗಳು ಆಚರಿಸುತ್ತಾ ಬಲು ನೀಚರೊಳಗೆ ಪೋಗಿ ಯಾಚಿಸದೆ ಅಂತ ಹೇಳ್ತಾರೆ. ಹಾಗಾಗಿ ಅದನ್ನು ನಾವು ಬೇರೆನೂ ಮಾಡ್ತೀವಿ ಜೊತೆಲಿ ಇದು ಮಾಡ್ತೀವಿ ಅನ್ನೋ ವಾದ ಅದು ಫಲ ಕೊಡಲ್ಲ. ಅದು ಹಾಗಿದ್ರೆ ಈಗ ಸಮಾಜವಾಗಿ ನಾವು ಏನ್ ಮಾಡ್ಬೇಕು, ಮತ್ತೆ ನಮ್ಮೆಲ್ಲರ ಕರ್ತವ್ಯ ಆಸ್ ಎ ಕಲೆಕ್ಟಿವ್ ಇದು ಸಮಾಜ ಏನ್ ಮಾಡ್ಬೇಕು ಗುರುಗಳು? ಇದು ಈಗ ನಾವು ಪ್ರಾಚೀನ ಭಾರತ ತಗೊಂಡ್ರೆ ಎಲ್ಲ ಸ್ವಧರ್ಮದಲ್ಲಿದ್ದು ಮತ್ತೆ ಲಾಸ್ಟ್ 100 ವರ್ಷದಿಂದ ಸ್ವಲ್ಪ ಈ ಸ್ಕೂಲು ಶಾಲಾ ಕಾಲೇಜ್ ಅಂತೆಲ್ಲ ಬಂದು ಇವಾಗ ಒಂದು ಸ್ವಲ್ಪ ಡಿವಿಯೇಷನ್ ಬಂದಿದೆ. ಅದನ್ನ ಮತ್ತೆ ಅಂದರೆ ಉಳವನ್ಗೆ ಭೂಮಿ ಅಂತ ಎಲ್ಲ ಇದು ಕಿತ್ಕೊಂಡ್ರು ಎಷ್ಟೋ ಜನದ ಹತ್ರ ರೈತರು. ಅದು ಮತ್ತೆ ಏನಾದರೂ ಒಂದು ಫ್ರೇಮ್ವರ್ಕ್ ಥರ ಎಲ್ಲರೂ ಕೂತು ಸಮಾಲೋಚನೆ ಮಾಡಿ ಒಂದು ವಿಷನ್ ಟು 2075 ಅಂತ ಆ ಥರ ಮಾಡಿ ಇನ್ನೊಂದು 50 ವರ್ಷ 2 ತಲೆಮಾರು ಇವಾಗ ಎಲ್ಲರೂ ಒಂದು ಸ್ವಂತ ಮನೆ ಮಾಡ್ಕೊಳ್ಳೋದು. ಫಸ್ಟು ಒಂದು ಪ್ರತಿದಿನ 2 hours 2 ಗಂಟೆ ಶಾಸ್ತ್ರ ಪಾಠಕ್ಕೆ ಅಂತೆಲ್ಲ ಕೊಟ್ಟು ಮತ್ತು ಮಕ್ಕಳಿಗೂ ಒಳ್ಳೆ ಸಂಸ್ಕಾರ ಕೊಟ್ಟು ಒಂದು 2 ಜನರೇಷನ್ ನಾವು ದುಡಿತೀವಿ. ಇವಾಗ ಎಷ್ಟೋ ಜನಕ್ಕೆ ಚೆನ್ನಾಗಿ ಸ್ವಂತ ಮನೆ ಇದ್ದು ಒಳ್ಳೆ ಸೆಲ್ಫ್ ಸಫಿಷಿಯೆಂಟ್ ಒಳ್ಳೆ ರಿಚ್ ಕ್ಲಾಸ್ ಇದ್ದರೂ ಅವ್ರಿಗೆ ಜ್ಞಾನ ಇಲ್ಲದೆ ಇರೋದ್ರಿಂದ ಇನ್ನೂ ಹೆಚ್ಚು ದುಡಿತಾನೆ ಇದ್ದಾರೆ. ನೀನು ಯಾವ ಗೋತ್ರಲ್ಲಿ ಹುಟ್ಟಿದೀಯ ಅಂದರೆ ಕಶ್ಯಪ, ಜಮದಗ್ನಿ, ಭರದ್ವಾಜ, ವಿಶ್ವಾಮಿತ್ರ ಅಂತಾರೆ. ಅವ್ರಿಗೆ ಎಂಥ ಇವಾಗ ಎಷ್ಟೋ ಕಷ್ಟಪಟ್ಟು ಯಾರನ್ನ ರೋಡಲ್ಲಿ ಹೋಗೋರಿಗೆ ನೀನು MLA ಎಲೆಕ್ಷನ್ ನಿಲ್ತೀಯ ಅಂದರೆ ಅವ್ರಿಗೆ ಸಾಧ್ಯನೇ ಇಲ್ಲ. 50 ಕೋಟಿ ಖರ್ಚು ಮಾಡಬೇಕು, ಎಷ್ಟೆಲ್ಲ ಅವ್ರಿಗೆ ಎಬಿಲಿಟೀಸ್ ಇರಬೇಕು. 5 ಕೋಟಿ ಜನದ್ದು ಒಂದು 5 ಲಕ್ಷ ಜನದ್ದು ಇದಿರಬೇಕು ವೋಟ್ ಬ್ಯಾಂಕು, ಮತ್ತು 5 ಕೋಟಿ ಜನದಲ್ಲಿ ಅವ್ರ ಪ್ರಭಾವ ಬೀರಿರಬೇಕು ಒಂದು ಸ್ಟೇಟ್ ಲೆವೆಲಲ್ಲಿ, ಅಥವಾ MP ಆಗಬೇಕಂದ್ರೆ ನ್ಯಾಷನಲ್ ಲೆವೆಲಲ್ಲಿ ಒಂದು ಇಂಪ್ರೆಷನ್ ಇರಬೇಕು. ಎಷ್ಟು ಕಷ್ಟ. ಆದರೆ ಈ MLA MP ಪ್ರಧಾನಮಂತ್ರಿ ಆಗೋದಕ್ಕಿಂತ ಒಂದು ಬ್ರಾಹ್ಮಣ ಜನ್ಮ ದೊಡ್ಡದು. ಯಾಕಂದರೆ ಅವ್ರಿಗೂ ಕ್ಷತ್ರಿಯರಿಗೂ ಬೋಧನೆ ಮಾಡೋ ಅಂಥ
ದಾಸರಾಯರು ನಾಚಿಕೆಗೊಳ್ಳಬೇಡ, ಮನದಲ್ಲಿ ಯೋಚಿಸಿ ಕೆಡಬೇಡ, ನೀಚವೇನು ನಮ್ಮ ಅಚ್ಯುತ, ಅದರಲ್ಲಿ ಮೆಚ್ಚಿಕೊಟ್ಟಿರುವ ಹೆಚ್ಚಿನ ಪದವಿ ಅಂತ ಹೇಳ್ತಾರೆ. ಪರೀಕ್ಷಿತ್ ರಾಜ ಬಂದು ಅವಾಗ ಅವರು ಹಾವು ಹಾಕಿದಾಗ ಶಮೀಕರಿಗೆ ಅವಾಗ ಶೃಂಗಿ ಹೇಳ್ತಾರೆ, ಆಕ್ಚುಲಿ ಒಳಗೆ ಬರಬಾರ್ದು, ಪಾದರಕ್ಷೆ ಬಿಡೋ ಕಡೆ ಇರಬೇಕಾಗಿತ್ತು ರಾಜ ಅಂತ. ಅಂದ್ರೆ ಅಷ್ಟು ಸ್ಥಾನಮಾನ ಇದೆ ಬ್ರಾಹ್ಮಣರಿಗೆ. ಅದು ಇವತ್ತು ನಮ್ಗೆ ಅಷ್ಟು ದೊಡ್ಡ ಒಂದು, ಇವಾಗ ಒಬ್ರು ಬೇರೆ ಬೇರೆ ಬಿಸ್ನೆಸ್ ದೊಡ್ಡ ಅಂಬಾನಿ ಅದಾನಿ ಮನೇಲಿ ಹುಟ್ಟಿದ್ರೆ ಹುಟ್ಟತಾನೆ ಅಷ್ಟು ಸಾವಿರಾರು ಕೋಟಿ ಒಡೆಯ ಇರ್ತಾರೆ. ಹಂಗೆ ಇಂಥ ಒಂದು ವಿಶ್ವಾಮಿತ್ರರು ಭರದ್ವಾಜರ ರಕ್ತ, ಅವ್ರ ತಪಸ್ಸೆಲ್ಲ ಇರುತ್ತೆ. ಈ ರಕ್ತನ ಇಟ್ಕೊಂಡು ನಾವೆಲ್ಲೋ ಚಿಕ್ಕ ಪುಟ್ಟ ಕೆಲ್ಸಕ್ಕೆ ಹೊಟ್ಟೋದ್ರೆ ಅದೇನು, ಅದಕ್ಕಿನ್ನೂ ದ್ರೋಹನೇ ಆಗುತ್ತೆ, ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿದ್ರೆ. ಅದರಲ್ಲಿ ಅಷ್ಟು ದೇವ್ರ ಸನ್ನಿಧಾನ ಇರುತ್ತೆ, ಅದ್ರ ತಿಳುವಳಿಕೆನೇ ಇಲ್ಲ. ಮತ್ತೆ 1975 ಹೋಲಿಸಿದ್ರೆ 2000 ಹೋಲಿಸಿದ್ರೆ ಇವತ್ತು 2025 ಎಷ್ಟು ಡ್ರಾಸ್ಟಿಕ್ ಆಗಿ ಎಲ್ಲ ಲೈಫ್ ಸ್ಟೈಲ್ ಚೇಂಜಸ್ ಬರ್ತಾ ಇದೆ. ಇವತ್ತು ಎಜುಕೇಷನು, ಲೈಫ್ ಸ್ಟೈಲು, ಜಾಬು, ಸೋಷಿಯಲ್ ಮೀಡಿಯಾ, ನಮ್ದು ಆಹಾರ ವ್ಯವಹಾರ ವಿಚಾರಗಳು ಅದೆಲ್ಲ ಮರ್ತೋಗ್ತಾ ಇದೆ ಕ್ರಮೇಣ. ಇವತ್ತು ಎಷ್ಟೋ ಜನ ಹಿರಿಯರಿಗೆ ಏನೂ ಜ್ಞಾನ ಇಲ್ಲ ಮಕ್ಕಳಿಗೆ ಸಂಸ್ಕಾರ ಕೊಡೋಕ್ಕೆ. ಹಾಗಾಗಿ ಇವಾಗ ನಾವು ಎಷ್ಟೋ ಸಾವಿರಾರು ವರ್ಷದಿಂದ ವೆಂಕಟೇಶ ವಾಸುದೇವೋ ಪ್ರದ್ಯುಮ್ನೋ ಅಮಿತ ವಿಕ್ರಮ ಹೇಳ್ತೀವಿ, ಬ್ರಹ್ಮನಾರದ ಸಂವಾದೆ ವೆಂಕಟಗಿರಿ ಮಹಾತ್ಮೆ ಅಂತ. ಸಾವಿರಾರು ವರ್ಷದಿಂದ ಇವಾಗೆಲ್ಲ ಪ್ರಿಂಟು ಬುಕ್ಸ್ ಎಲ್ಲ ಬಂದು ಸ್ವಲ್ಪ ಒಂದು 100-200 ವರ್ಷ ಆಗಿರ್ಬೋದು. ಮುಂಚೆ ಎಲ್ಲ ಬಾಯಿಂದ ಬಾಯಿಗೆ ಮೌಖಿಕ ಪರಂಪರೆ, ಓರಲ್ ಟ್ರೆಡಿಷನ್ ಇತ್ತು. ಅಷ್ಟು ಸಾವಿರಾರು ವರ್ಷದಿಂದ ಅವರು ನಮಗೆಲ್ಲ ಅನುಗ್ರಹ ಮಾಡಿ ಇಷ್ಟು ದೊಡ್ಡ ಜ್ಞಾನ ಸಂಪತ್ತನ್ನು, ಗುರು ಪರಂಪರೆ ಮತ್ತು ಗುರು ಹಿರಿಯರೆಲ್ಲ ನಮ್ಗೆ ಅನುಗ್ರಹ ಮಾಡಿಕೊಟ್ಟಿದ್ರೆ ನಾವು ಅದನ್ನೆಲ್ಲ ಕಳ್ಕೊಂಡು ಎಲ್ಲೋ ಫೋಕಸ್. ಇವತ್ತು ಎಷ್ಟು ಜನ ಎಲ್ಲ ಕಲಿತಾ ಇದ್ದಾರೆ, ನಾಟ್ ಈವನ್ 5% ಅಂತ ಹೇಳ್ಬೋದು. 95% ಜನ ಎಲ್ಲ ಬಿಟ್ಟರೆ ಸುಮ್ಮನೆ 2-3 ನಾನು ದೇವ್ರ ನಾಮ ಕಲಿತೀನಿ, 10 ಪೇಜ್ ಕಲಿತೀನಿ, ಯಾವತ್ತೋ ಗುರುವಾರ ಬಂದರೆ ನಾನು ಮಠಕ್ಕೆ ಹೋಗ್ತೀನಿ, ಅಷ್ಟು ಸಾಕಾಗಲ್ಲ. ಅದು ಬೇರೆ ಯಾರು ಬೇಕಾದರೂ ಮಾಡ್ಬೋದು, ಬ್ರಾಹ್ಮಣ ಗುಟ್ಟಿ ಅಷ್ಟು ಸಾಕಾಗಲ್ಲ, ಜೀವನನೇ ಅದಕ್ಕೆ ಸಮರ್ಪಣೆ ಮಾಡಬೇಕು. ಹಾಗಾಗಿ ಇವತ್ತು ನಾವು ನೋಡ್ತೀವಿ ಎಷ್ಟೋ ಜನ ಇವಾಗ ಮಾರ್ವಾಡಿಗಳು ಸಮುದಾಯ ಇದ್ದಾರೆ, ಅವ್ರ ಮಗುವಿಂದ ಸ್ಕೂಲ್ಗೂ ಸುಮ್ಮನೆ ಬೇಸಿಕ್ ಎಜುಕೇಷನ್ ಹಾಕ್ತಾರೆ. ಬಟ್ ಅವ್ರ ದೊಡ್ಡದು ಏನೊಂದು ಬಿಸ್ನೆಸ್ ಇರುತ್ತೆ, ಅದರಲ್ಲೇ ಮಗುವಿಂದ ಕೂಡಿಸಿ ಅದಕ್ಕೆ ಅವ್ರಿಗೆ ಅದು ಒಂದು 15 ವರ್ಷ 12 ವರ್ಷದಿಂದ 28 ಇಯರ್ಸ್ ಎಕ್ಸ್ಪೀರಿಯನ್ಸ್ ಕೊಟ್ಟು ಒಂದು ಹೊಸ ಅಂಗಡಿ ಹಾಕ್ಕೊಟ್ಟು 20ಗೆ ಅವ್ರಿಗೆ ಮದುವೆನೂ ಮಾಡಿ ಅವರೊಂದು 10 ವರ್ಷ ಮಾಡಿ 30 ವರ್ಷಕ್ಕೂ ಆಗಲೇ 1-2 ಕೋಟಿ ಸಂಪಾದನೆನೂ ಮಾಡಿಬಿಟ್ಟಿರ್ತಾರೆ, 3-4 ಮಕ್ಕಳಾಗಿರುತ್ತೆ. ಅವ್ರಕ್ಕಿಂತ ಎಷ್ಟು ಸಾಧನೆ ಇಲ್ಲ. ಅದೇ ರೀತಿ ತತ್ವಜ್ಞಾನಕ್ಕೂ ಮಹತ್ವ ಕೊಟ್ಟು ಪ್ರತಿಯೊಬ್ಬರು, ನಾವು ಲಾಸ್ಟ್ ಹೇಳ್ತಾ ಇದ್ವಿ ಅಂದರೆ ಶಾಲಾ ಕಾಲೇಜು ಅದು ಅವಿದ್ಯೆ ಅಂತ. ಹಾಗೆ ತಂದೆ ತಾಯಿಗಳು ವಿದ್ಯೆ ಕೊಟ್ವಿ ಅಂದರೆ ಸ್ಕೂಲ್ ಒಂದೇ ಅಲ್ಲ, ಆ ಸ್ಕೂಲಿಗೆ ಸೇರಿಸ್ದೆ ಇದು ಮಾಡಿದೆ, ಎಷ್ಟು ಪ್ರತಿದಿನ ಮಗುಗೆ ನಾನು ಕೊಡ್ತೀನಿ. ರಾಯರ ಮಠಕ್ಕೆ ಹೋಗೋದಲ್ಲ, ನನ್ನ ಮಗ 50 ಗ್ರಂಥ ರಾಯರದು ಓದ್ತಾನೆ ಅಂತ ಛಲ ಬರ್ಬೇಕು ತಂದೆ ತಾಯಿಗಳು. ಅದೇ ರೀತಿ ಹೆಣ್ಣುಮಗು ಹುಟ್ಟಿದ್ರೆ ಅದು 20 ವರ್ಷ ಅನ್ನೋ ಅಷ್ಟರಲ್ಲಿ 32 ಸಂಧಿ ಹರಿಕಥಾಮೃತ ಸಾರ ಬರಬೇಕು. ಕನಿಷ್ಠ ಒಂದು 200-300 ದೇವ್ರ ನಾಮ ವಿತ್ ಅರ್ಥ, ಪ್ರತಿಯೊಂದಕ್ಕೂ ಅರ್ಥ ಬರ್ಬೇಕು, ಅದಕ್ಕೆ ಸುಳಾದಿಗಳು ಅದೆಲ್ಲ. ಹಂಗೆ ಬಂದಾಗ ಅದಕ್ಕೆ ಇವತ್ತು ಎಷ್ಟೋ ಜನ ಹಾಡು ಹೇಳ್ತಾರೆ, ಆದರೆ ಏನೂ ಅದ್ರ ತಿಳುವಳಿಕೆ ಇರಲ್ಲ. ಅದಕ್ಕೆ ಇವತ್ತು ಬಂದು ರಾಘವೇಂದ್ರನ ಮಠದಲ್ಲಿ ಹಾಡು ಹೇಳಿರ್ತಾರೆ, ನಾಳೆ ಯಾರ ಜೊತೆನೋ ಇಂಟರ್ಕ್ಯಾಸ್ಟ್ ಓಡೋಟೋಗಿರ್ತಾರೆ. ಅದು ಯಾಕೆ ಬರುತ್ತೆ ಅಂದರೆ ಅವ್ರು ಏನು ಮಾಡ್ತಿದ್ದಾರೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲ. ಹಾಗಾಗಿ ಇವತ್ತು ನಮಗೆ ವೇದಾಂತ ಅದೆಲ್ಲ ಉಳಿಬೇಕಾದ್ರೆ ವ್ಯಾಕರಣ, ಜ್ಯೋತಿಷ್ಯ, ಛಂದಸ್ಸು, ನಿರುಕ್ತ ಅಂತ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇದೆ. ಅದು ಒಂದೊಂದು ಡಿಪಾರ್ಟ್ಮೆಂಟ್ಗೆ ಒಬ್ಬೊಬ್ಬರು ಅಂತ ಇಟ್ಕೊಂಡ್ರು ಇವತ್ತು ಸಾವಿರಾರು ಜನ ಒಂದು ಜೀವಮಾನದಲ್ಲಿ ಒಂದು ವಿದ್ಯೆ ಕರಗತ ಮಾಡ್ಕೊಳ್ಳೋದೇ ಕಷ್ಟ. ಹಂಗೆ ಒಬ್ಬೊಬ್ಬರು ಒಂದೊಂದು ತಿಳ್ಕೊಂಡು ಆ ವಂಶದವ್ರು ಅದನ್ನು ಸಂರಕ್ಷಣೆ ಮಾಡ್ಕೊಂಡು, ಇವಾಗ ನಾವು ರಾಯರಂಥ ದೇವತೆಗಳೇ ಹುಟ್ಟಿದ್ರೆ ಎಲ್ಲ ವಿದ್ಯೆ ಸರ್ವವಿದ್ಯಾ ಪ್ರವೀಣೋನ್ಯು ಅಂತ ಹೇಳ್ತೀವಿ. ಹಂಗೆ ಕೆಲವರು ಅರ್ಚಕರು, ಅಡುಗೆಯವರು, ಈ ಥರ ಪ್ರತಿಯೊಂದು ವಿಂಗಲ್ಲೂ ಎಲ್ಲ ಬ್ರಾಹ್ಮಣರು ಸ್ವಧರ್ಮದಲ್ಲೇ ಇದ್ದರೆ ಅವಾಗ ಈ ಧರ್ಮ ಕರ್ಮ ಅನ್ನೋದು ಎಷ್ಟೋ ಪ್ರಾಣದೇವರ ಅರ್ಚಕರು, ಗುಡಿಗಳು ಮತ್ತು ಈ ಗ್ರಂಥ ಸಂಪತ್ತು ಎಲ್ಲ ಉಳಿಯುತ್ತೆ. ಇಲ್ಲದೇ ಇದ್ರೆ ತುಂಬ ಬರೋ ದಿವಸದಲ್ಲಿ ಏನು ಮುಂದಿನ ಇನ್ನೊಂದು 2-3 ತಲೆಮಾರು ಅಷ್ಟೊತ್ತಿಗೆ ಯಾರಿಗೂ ಏನು, ಎಲ್ಲ 90% 95% ಎಲ್ಲ ಫಾರಿನಲ್ಲಿ ಸೆಟ್ಲ್ ಆಗಿಬಿಟ್ಟಿರ್ತಾರೆ, ಇದೇನು ವಿಷನ್ ಇಲ್ಲದೆ ಇದ್ರೆ. ಹಾಗಾಗಿ ನಾವು ಒಂದು 2075 ಅನ್ನೋ ಅಷ್ಟರಲ್ಲಿ ಪ್ರತಿಯೊಬ್ಬರು ಕೂಡ ಸ್ವಧರ್ಮಕ್ಕೆ ವಾಪಸ್ ಬರಬೇಕು. ಅದಕ್ಕೇನು ಅನ್ನೋದು ಆ ಥರ ನಮ್ಮದು ಒಂದು ರೋಡ್ ಮ್ಯಾಪ್ ಇರಬೇಕು.
ಅವಾಗ ಎಲ್ಲ ಇದೊಂದು ಸ್ವಲ್ಪ ಸುಧಾರಣೆ ತರ್ಬೋದು. ಗುರುಗಳೇ, ನಾವು ಯಾಕೆ ನಮ್ಮ ಸ್ವಧರ್ಮದಲ್ಲೇ ಫೋಕಸ್ ಮಾಡಬೇಕು, ಅದ್ರಲ್ಲೇ ಯಾಕೆ ಇರ್ಬೇಕು? ಮತ್ತೆ ಯಾಕಂದ್ರೆ ನಮಗೂನು ಬೇರೆ ಬೇರೆ ಆಸಕ್ತಿಗಳು ಇರ್ಬೋದಲ್ವಾ. ಈಗ ಬೇರೆ ಪ್ರೊಫೆಷನ್ಸ್ ಇರ್ಬೋದು, ಅಥವಾ ಕ್ರಿಕೆಟ್, ಸಿಂಗಿಂಗು, ಬೇರೆ ಬೇರೆ ಇರ್ಬೋದು. ಅಥವಾ ಕ್ಷತ್ರಿಯ ಧರ್ಮದಲ್ಲಿ ಇವಾಗ ಯಾರು ಆರ್ಮಿಗೆ ಸೇರ್ಬೇಕು ಅಂತ ಆಸೆ ಇರುತ್ತೆ, ಅಥವಾ ವೈಶ್ಯ ಧರ್ಮ ಏನೋ ಬಿಸ್ನೆಸ್ ಓಪನ್ ಮಾಡ್ಬೇಕು ಅಂತ. ಈ ತರ ಪ್ರತಿಯೊಬ್ಬರಿಗೂ, ಪ್ರತಿ ಇಂಡಿವಿಜುವಲ್ಗೂ ಅವ್ರವ್ರದೇ ಆದ ಆಸೆಗಳು, ಆಕಾಂಕ್ಷೆಗಳು ಇರುತ್ತೆ. ಸೊ ಇದನ್ನ ಯಾಕೆ ಪರ್ಸ್ಯೂ ಮಾಡಬಾರ್ದು? ಇದು ಬರೀ ನಮ್ ಪ್ರಶ್ನೆ ಅಲ್ಲ, ಇದು ಎಲ್ಲಾರು ಸಾಮಾನ್ಯವಾಗಿ ಕೇಳೋ ಪ್ರಶ್ನೆ. ಈಗ ಎಷ್ಟೋ ಜನ ಈ ಗೋ ಸಂಪತ್ತು ಅಂದಾಗ ಶುದ್ಧ ದೇಶಿ ತಳಿ ಅಂತ ಹೇಳ್ತಾರೆ. ಈ ಕ್ರಾಸ್ ಮಾಡಿದಾಗ ಅದರದ್ದು ಎಲ್ಲ ಗುಣಲಕ್ಷಣಗಳು, ಅದರಲ್ಲಿ ಏನು ಒಂದು ನಿರೀಕ್ಷಿತ ಅದೇ ಹಾಲಲ್ಲಿ ಅದರದ್ದು ಇರಬೇಕು, ಪೌಷ್ಟಿಕಾಂಶ ಅದು ಕಳ್ಕೊಂಡ್ಬಿಡುತ್ತೆ. ಹಾಗೆ ಈಗ ಇದು ನಾರ್ಮಲಿ ಇವತ್ತು ಎಷ್ಟೋ ಜನಕ್ಕೆ ಈ ಪ್ರಶ್ನೆ ಇದೆ. ಇದಕ್ಕೂ ಮೂಲ ಕಾರಣ ಏನಂದರೆ, ನಮ್ಗೆ ಅವ್ರ ಥಾಟ್ ಪ್ರಾಸೆಸ್ಸು ಪೊಲ್ಯೂಟ್ ಆಗಿದೆ, ಅಂದರೆ ಈ ಮಾಡ್ರನ್ ಎಜುಕೇಷನ್ನಿಂದ. ಈಗ ನಾವು ಎಷ್ಟೋ ಹಣ್ಣುಗಳು, ಪ್ರತಿಯೊಂದು ಹಣ್ಣಿಗೂ ಅದರದ್ದು ಏನೋ ಒಂದು ರೋಗ ನಿರೋಧಕ ಶಕ್ತಿ ಇರುತ್ತೆ, ಆಮೇಲೆ ಒಂದು ಔಷಧಿ ಅಂಶ ಇರುತ್ತೆ. ಎಲ್ಲ ಯಾವ ಅಕ್ಷರನೂ ಮಂತ್ರ ಇಲ್ಲದೆ ಇರೋದಿಲ್ಲ, ಯಾವ ಒಂದು ಬಳ್ಳಿನೂ ಪ್ರತಿಯೊಂದು ಒಂದು ರೋಗದ ನಿವಾರಣೆ ಮಾಡೋ ಶಕ್ತಿ ಇರುತ್ತೆ ಅಂತ. ಹಾಗೆ ಪ್ರತಿಯೊಂದು ವ್ಯಕ್ತಿಗೂ ಅವನು ಹುಟ್ಟುತ್ತಾನೆ ಅವನೊಂದು ಗುಣಲಕ್ಷಣ, ಅಂದರೆ ಸಾತ್ವಿಕ, ರಾಜಸ, ತಾಮಸ, ಚಾತುರ್ವರ್ಣಂ ಮಯಾ ಸೃಷ್ಟಿಯ ಗುಣಕರ್ಮ ವಿಭಾಗಶಃ ಅಂತ. ಇದು ಇವತ್ತು ತುಂಬ ಚರ್ಚೆ ಆಗ್ತಾ ಇರೋ ವಿಷಯ. ಭಗವದ್ಗೀತೆಯಲ್ಲಿ ವರ್ಣಸಾಂಕರ್ಯ ಮಾಡಬಾರ್ದು ಅಂತ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಯಾಕಂದರೆ ವಿಚಿತ್ರವಾಗಿ ಹೊಟ್ಟೋಗುತ್ತೆ. ಅವರು ನೀವು ಎಲ್ಲೆಲ್ಲೋ ಹೋಗಿ ಯಾರ್ಯಾರಿಂದನೂ ಪಾಠ ಕಲಿಬೇಕಾಗತ್ತೆ. ಅವ್ರನ್ನ ಗುರು ಅಂದರೆ ತಂದೆ ತಾಯಿಗಳಕ್ಕಿಂತ ಉತ್ತಮರವರು. ಅದು ಬೇರೆ ಯಾವುದೋ ಒಂದು ಫೀಲ್ಡಿಗೆ ಬಂದರೆ ಅದಕ್ಕೂ ಇವ್ರ ಫುಡ್ ಹ್ಯಾಬಿಟ್ಸ್ಗೂ ಇವತ್ತೇನು ಕಲಿಬೇಕೋ ಅದಕ್ಕೆ ಲೈಫ್ ಸ್ಟೈಲ್ ಅಡ್ಜಸ್ಟ್ ಆಗಬೇಕು. ಒಬ್ಬನ ಕ್ರಿಕೆಟ್ ಸ್ಟಾರು, ಒಬ್ಬನ ಬಾಕ್ಸರ್ ಇರ್ತಾನೆ, ಒಬ್ಬನ ಜಪ ತಪ ಮಾಡೋ ಅರ್ಚಕ ಇರ್ತಾನೆ. ಅವ್ರ ಲೈಫ್ ಸ್ಟೈಲೇ ಬೇರೆ, ಇವ್ರದೇ ಬೇರೆ. ಆಮೇಲೆ ಒಳಗೆ ಅದು ಬಾಡಿ, ಬ್ಲಡ್ ಅಂತ ನಾವು ಇಷ್ಟೊತ್ತು ಏನು ಮಾತಾಡಿದ್ವಿ, ಗೋತ್ರ, ಅದ್ರದ್ದು ಅವ್ರು ಸಾವಿರಾರು ವರ್ಷದ ತಪಸ್ಸಿಟ್ಟಿದ್ದಾಗ ಅವ್ರಿಗೆ ಬೇಗ ಸಿದ್ಧಿ ಬರುತ್ತೆ, ಮಂತ್ರ ತಂತ್ರಗಳು. ಬೇರೆ ಯಾರೋ ಬಂದು ನಾನೇನೋ ಬ್ರಾಹ್ಮಣದ್ದು ಅದು ಬರಲ್ಲ. ಯಾಕಂದ್ರೆ ಅವ್ರ ತಂದೆ ತಾತ ಎಲ್ಲ ಬೇರೆ ಬೇರೆ ಆಹಾರ ಪದ್ಧತಿಯಲ್ಲಿರ್ತಾರೆ. ಇವತ್ತು ನಾವೇನಾದರೂ ಬ್ರಾಹ್ಮಣನ ಮಗನೇ ಜಪ ತಪ ಮಾಡಬೇಕು, ವೇದ ಓದಬೇಕು ಅಂತಂದರೆ ತುಂಬ ಜನಕ್ಕೆ ಅಫೆಂಡ್ ಆಗುತ್ತೆ. ಆದರೆ ಇವಾಗ ನಾವು ಮೆಡಿಕಲಲ್ಲಿ ಡಾಕ್ಟ್ರ್ ಹತ್ರ ಹೋದರೆ ನಿಮ್ಮ ಅಪ್ಪಂಗೆ BP ಇದೆಯಾ, ತಾತಂಗೆ BP ಇದೆಯಾ, ಶುಗರ್ ಇದೆಯಾ, ಮೆಡಿಕಲ್ ಹಿಸ್ಟ್ರಿ ಕೇಳ್ತಾರೆ. ಒಂದು ಜಿಮ್ಗೆ ಹೋಗ್ಬೇಕಾದ್ರೂ ಅಲ್ಲಿ ಕೇಳ್ತಾರೆ, ಪೈಲ್ವಾನ್ ಮಗ ಪೈಲ್ವಾನ್ ಆಗೋದು ಆ ಥರ ಎಲ್ಲ. ಅದು ನೈಜವಾಗಿ ಬರುತ್ತೆ. ಅದು ಇದು ಮತ್ತೆ ತುಂಬ ದೊಡ್ಡ ಟಾಪಿಕ್ ಇದೆ. 1 ನಿಮಿಷ 2 ನಿಮಿಷದಲ್ಲಿ ಸೈಂಟಿಫಿಕ್ಕಾಗಿ ಇದೊಂದು ಎಕ್ಸ್ಪರಿಮೆಂಟ್ ಮಾಡಬೇಕು ಈಗಿನ ಸಮಾಜ. ಯಾವುದು ಬಯಾಸ್ಡಾಗೆ ನಂಬೋದಲ್ಲ. ಇದನ್ನು ನಾವು ಓಪನ್ ಆಗಿ ಬಿಡೋಣ ವೀಕ್ಷಕರಿಗೆ. ಹಾಗೆ ಇವತ್ತಿನ ಪೊಲಿಟಿಕ್ಸಲ್ಲೂ ಅಷ್ಟೇ. ಅಂದರೆ ನಾವು ತಗೊಂಡ್ರೆ ಕೆಲವು ಪಾರ್ಟಿಗಳು ಎಲ್ಲರೂ ನಮಗೆ ಬ್ರಾಹ್ಮಣತ್ವನೇ ಇರಬಾರ್ದು, ಎಲ್ಲ ನಿರ್ಮೂಲನೆ ಆಗೋಗ್ಬೇಕು ಅಂತ ಹೇಳ್ತಾರೆ. ಎಲ್ಲ ಮುಂದುವರೆದವರು, ಹಿಂದುಳಿದವರು ಅಂತ ಅದನ್ನೇ ಭೇದ ಮಾಡಿ ಹಿಂದುತ್ವವನ್ನು ಒಡೆದು, ಅಂದರೆ ಬೇರೆ ದೇಶದಿಂದ ಬಂದಿರೋ ಕ್ರೈಸ್ತರು ಮತ್ತು ಇಸ್ಲಾಮಿಕ್ ಇದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಿ ಅವರನ್ನು ಸೆಕ್ಯುಲರ್ ಅನ್ನೋ ಹೆಸರಲ್ಲಿ, ಅವಾಗ ಇಲ್ಲಿ ಬ್ರಾಹ್ಮಣತ್ವನೇ ಇರಬಾರ್ದು ಅನ್ನೋ ಪಾರ್ಟಿಗಳು ಕೆಲವಿದೆ. ಇನ್ನು ಕೆಲವು ಪಾರ್ಟಿಗಳು ಪ್ರತಿಯೊಬ್ಬರು ಬ್ರಾಹ್ಮಣರಾಗ್ಬೋದು, ಬ್ರಾಹ್ಮಣರಾಗಬೇಕು ಅಂತ ಆ ಥರ ಮಾಡ್ತಾ ಇದ್ದಾರೆ. ಇನ್ನೊಂದು ಮೂರನೇ ಮುರಾರೇ ತೃತೀಯಪ್ಪಂತಹ ಅಂತ ಯಾರ್ಯಾರು ಎಲ್ಲೆಲ್ಲಿದ್ದಾರೋ ಅಲ್ಲಲ್ಲಿ ವಸ್ತುಸ್ಥಿತಿಯನ್ನು, ಸ್ಟೇಟಸ್ಕೋ ಮೇಂಟೈನ್ ಮಾಡಿ ಅವ್ರವ್ರ ಧರ್ಮದಲ್ಲಿ ಅವ್ರವ್ರಿದ್ರೆ ಶ್ರೇಯಸ್ಸು ಅಂತ. ಈ ಮೂರು ಕೂಡ ನಡೆಯುತ್ತೆ. ಸೊ ಇವಾಗ VHP ಅವರು ಎಲ್ಲ ಎಷ್ಟೋ ಜನ ಪ್ರತಿಯೊಬ್ಬರು ಅವರು ರಿಗಾರ್ಡ್ಲೆಸ್, ಅವರು ಜಾತಿ ಮತ ಭೇದ ಏನು ನೋಡ್ದಿರ, ಅಂದರೆ 70 ವರ್ಷ ಕಾಂಗ್ರೆಸ್ಸು ಎಲ್ಲ ಜಾತಿ ಮತ ಎಲ್ಲ ಸುಳ್ಳು ಅಂತ ಅವ್ರು ಹೇಳ್ಕೊಂಬಂದರು. ಆದರೆ ನಿಜವಾಗ್ಲೂ ಅದನ್ನು ಗ್ರೌಂಡಲ್ಲಿ ತೊಗೊಂಬಂದು ಇಟ್ಟಿದ್ದು ಅದು BJPನೇ. ಯಾಕಂದರೆ ಅವರು VHP ಅವರು ಎಲ್ಲ ಕಡೆ ಇರೋ ಎಷ್ಟೋ ಜನ ಹಳೆ ಒಂದು ದೇವಸ್ಥಾನಗಳು ಅದೆಲ್ಲ ಪಾಳು ಬಿದ್ದಿತ್ತಲ್ಲ, ಅದನ್ನು ಜೀರ್ಣೋದ್ಧಾರ ಮಾಡಿಸಿ 500
ಎಲ್ಲ ಜಾತಿ ವರ್ಗ ಕುಲ ಗೋತ್ರ ಏನು ನೋಡ್ದಿರ ಅವ್ರಿಗೆ ವೇದ ಮತ್ತೆ ಪೌರೋಹಿತ್ಯ ವೈಖಾನಸ ಆಗಮ ಎಲ್ಲ ಹೇಳ್ಕೊಟ್ಟು ಸರ್ಟಿಫಿಕೇಶನ್ ಕೊಟ್ಟು ಅಲ್ಲೆಲ್ಲ ಅರ್ಚಕರಾಗಿ. ಹಾಗಾಗಿ ಕಾಂಗ್ರೆಸ್ ಏನು ಹೇಳ್ತಾ ಇದ್ರು ಅದನ್ನ ಮಾಡಿದ್ದು BJP. ಹಾಗಾಗಿ ಪ್ರತಿಯೊಬ್ಬರು ಬ್ರಾಹ್ಮಣರಾಗಬೇಕು ಅಂತ ಒಬ್ರು, ಯಾರು ಬ್ರಾಹ್ಮಣರಾಗಬಾರ್ದು, ಎಲ್ಲರೂ ಅಂದ್ರೆ ಶೂದ್ರ ಶಕ್ತಿ ಅಂತ ಮಾತಾಡೋ ಕೆಲವರು. ಸೊ ಮತ್ತೆ ಎಲ್ಲರೂ ಅವ್ರವ್ರ ಧರ್ಮದಲ್ಲಿ ಅವ್ರವ್ರು ಇರಬೇಕು ಅನ್ನೋದು, ನಾವು ಯಾವ್ದು ಬೇಕು ಅನ್ನೋದು ಇದು ತತ್ವಜ್ಞಾನದಿಂದ ಬರುತ್ತೆ ಈ ಅಂಶ, ಯಾವ್ದು ಸರಿ ಅನ್ನೋದು. ಹಂಗೆ ನಾವು ನೋಡ್ಕೊಂಡು ಇದು ಈ ಥರ ಮಾಧ್ವ ಸೆಕ್ಯುಲರ್ಸು ಕೆಲವ್ರು ಇದ್ದಾರೆ. ಅಂದರೆ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋರು. ನಾವು ಇಷ್ಟೊತ್ತು ಮಾತಾಡಿದ್ವಲ್ಲ, ಅದೇನಂದರೆ ಮೊದಲು ನಾವಿವಾಗ ಮದ್ಯಪಾನ ಕುಡಿತಾ ಅಂತ ಹೋದಾಗ ಮೊದಲು ಮ್ಯಾನ್ ಟೇಕ್ಸ್ ದ ಡ್ರಿಂಕ್ ಅಂತಾರೆ, ಮತ್ತೆ ಡ್ರಿಂಕ್ ಟೇಕ್ಸ್ ದ ಡ್ರಿಂಕ್, ಮತ್ತೆ ಸ್ವಲ್ಪ ದಿನ ಆದಮೇಲೆ ಡ್ರಿಂಕ್ ಟೇಕ್ಸ್ ದ ಮ್ಯಾನ್ ಅಂತ ಹೇಳ್ತಾರೆ. ಹಾಗೆ ಮೊದಲು ಕಲಿ ಮೆತ್ತಗೆ ಹತ್ರ ಬರ್ತಾನೆ, ಅಂದರೆ ಒಂದು ಆಹಾರ ಪದ್ಧತಿಯಲ್ಲಿ ಅಥವಾ ಎಜುಕೇಷನ್ ಅಂತ. ಮತ್ತೆ ಅದು ಒಳಗಡೆ ಹೋಗಿ ಅದು ಏನು ಕೆಲಸ ಮಾಡುತ್ತೆ ಏನೇನೋ ಅವ್ರು ಹೇಳ್ಕೊಟ್ಟಿರ್ತಾರೆ ಬೇಡದೇ ಇರೋದೆಲ್ಲ. ನಾವು ನಿನ್ನೆ ಮೊನ್ನೆ ಕಲಿದು ಒಂದು ಕೋತಿ ಇರುತ್ತೆ, ಅದಕ್ಕೆ ಮದ್ಯಪಾನ, ಅದಕ್ಕೆ ಚೇಳು ಕಡ್ದಿರುತ್ತೆ, ಮತ್ತೆ ಪಿಶಾಚಿ ಹಿಡ್ಕೊಂಡಿರುತ್ತೆ ಅಂತ ನಿನ್ನೆ ನೋಡಿದ್ವಲ್ಲ. ಅದೇ ಥರ ಮಿಥ್ಯಾಜ್ಞಾನ ಅಜ್ಞಾನ, ಅದಕ್ಕೇನು ಬ್ಯಾಕ್ಗ್ರೌಂಡ್ ಇರಲ್ಲ. ಒಂದು ವೈದಿಕ ಜ್ಞಾನ ಇದ್ದರೆ ಪ್ರತ್ಯಕ್ಷ ಅನುಮಾನ ಆಗಮ, ಅದ್ರ ಬೇಸಿಸ್ ಮೇಲೆ ನಾವು ಏನಾದರೂ ಒಂದು ವಿಚಾರವನ್ನು ವಿಮರ್ಶೆ ಮಾಡಿದ್ರೆ ಅವಾಗ ಯಥಾರ್ಥ ಜ್ಞಾನದ ಕಡೆ ಹೋಗ್ತೀವಿ. ಇದು ಏನೂ ಇರಲ್ಲ ಇವತ್ತಿನ ಸ್ಕೂಲು ಕಾಲೇಜ್. ಅವ್ರೇನು ಮಾಡ್ತಾರೆ, ಅವ್ರದ್ದೊಂದು ಏನೋ ಬ್ಯಾಕ್ಗ್ರೌಂಡಿಂದ ಬಂದು ವೇದ ಪುರಾಣನ ಅನಲೈಸ್ ಮಾಡಿ, ಇದು ಹೆಂಗಂದ್ರೆ ಕಂಟೇಜಿಯಸ್ಸು, ಹೆಂಗೆ ಕೋವಿಡ್ ಹರಡ್ತಾ ಇತ್ತು, ಅವ್ರು ಯಾರೋ ಒಬ್ರು ಓದಿ ಅವ್ರಿಗೆ ಒಳ್ಳೆ ಪ್ಯಾಕೇಜು ಸ್ಯಾಲ್ರಿ ಬಂದು ದೊಡ್ಡ ಮನೆ ಕಾರು ತೊಗೊಂಡು ಅದನ್ನು ಬೇರೆಯವ್ರಿಗೆ ಸ್ಪ್ರೆಡ್ ಮಾಡ್ತಾರೆ. ಅದೇ ಥರ ಎಲ್ಲರೂ ಜನಗಳು ಏನಾಗ್ತಿರ್ತಾರೆ, ಈಗ ಬಿಂಬೋಪಾಸನೆ ಅಂದರೆ ಭಗವಂತನಂತೆ ವಾಯುದೇವರು, ವಾಯುದೇವರಂತೆ ರುದ್ರಾದಿ ದೇವತೆಗಳು, ಗುರು ಪರಂಪರೆ, ವ್ಯಾಸ ದಾಸ ಪರಂಪರೆಯನ್ನು ನೋಡ್ತಾ ಇದ್ವಲ್ಲ, ಇದು ಉಲ್ಟಾ ಆಗತ್ತೆ. ಅಂದರೆ ಯಾರೋ ಒಬ್ರು ಫಾರಿನ್ ರಿಟರ್ನ್ ಇರ್ತಾರೆ, ಅವ್ರನ್ನ ನೋಡ್ಕೊಂಬಂದು ಇಲ್ಲೊಬ್ರು ಇಲ್ಲಿರೋ ಪಾಪ ಚಿಕ್ಕ ಬ್ರಾಹ್ಮಣ ಅವ್ರನ್ನ ನೋಡಿ ಕಲಿತಾನೆ, ಆ ಬ್ರಾಹ್ಮಣನ್ ನೋಡಿ ಪಂಡಿತರಂತೆ ಬ್ರಾಹ್ಮಣರಾಗಬೇಕಲ್ವ. ಇಲ್ಲೇನಾಗತ್ತೆ, ಫಾರಿನ್ ಒಂಥರ ಈ ಬ್ರಾಹ್ಮಣ ಆಗ್ತಾನೆ, ಈ ಬ್ರಾಹ್ಮಣನ ಥರ ಅವ್ರ ಗುರುಗಳಾಗ್ತಾರೆ, ಗುರುಗಳ ಥರ ಪಂಡಿತರು ಆಗ್ತಾರೆ, ಅವ್ರ ಥರ ಧರ್ಮಾಧಿಕಾರಿಗಳು, ಕೊನೆಗೆ ಅದರಂತೆ ಸ್ವಾಮಿಗಳಾಗ್ತಾರೆ, ಅವ್ರಿಗೆ ಅಡ್ಜಸ್ಟ್ ಆಗಿ. ಇದು ಉಲ್ಟಾ ಆಗ್ಬಿಡುತ್ತೆ. ಕೊನೆಗೆ ಇವ್ರು ಪಾಠ ಹೇಳೋರು ಪಾಠ ಕೇಳೋರನ್ನ ಫಾಲೋ ಮಾಡಿಬಿಡ್ತಾರೆ, ಆ ಥರ ಆಗುತ್ತೆ. ಹಾಗಾಗಿ ಇಡೀ ಸಮಾಜ ಇದು, ನಾವು ಬೇರೆಯವ್ರಿಗೆ ಸಂಸ್ಕಾರ ಕೊಡೋ ಬದಲು ಅವರಂತೆ ನಾವು ಸಂಸ್ಕಾರವನ್ನು ಕಳ್ಕೊಳ್ಳೋ ಮಟ್ಟಕ್ಕೆ ಬಂದ್ಬಿಡುತ್ತೆ. ಹಾಗಾಗಿ ಇದು ಈ ಸೆಕ್ಯುಲರ್ ಅಂತ ಏನು ಹೇಳ್ತೀವಿ ಅಂದರೆ, ಮೊದಲು ಹಿಂದುತ್ವವನ್ನೇ ತೆಗಿಬೇಕು ಅಂತ ಹೇಳೋ ಬದಲು ಒಂದು ಬಾಟ್ಲಲ್ಲಿರೋದನ್ನ ಬದಲಾಯಿಸ್ಬೇಕಾದ್ರೆ ಮೊದಲು ಅದನ್ನು ಖಾಲಿ ಮಾಡಬೇಕು. ಆ ಖಾಲಿ ಮಾಡೋ ತಂತ್ರನೇ ಸೆಕ್ಯುಲರ್ ಅಂತ. ಹಂಗೆ ಅದು ಇರಲಿ ಇದು ಇರಲಿ ಅನ್ನೋದು, ಹೇಗೆ ವಾಮನ ದೇವರು ಬಂದು 3 ಪಾದ ಕೊಡಿ ಅಂತ ಹೇಳಿದ್ರು, ಹಂಗೆ 3 ಪಾದ ಕೊಟ್ಟರೆ ಆಮೇಲೆ ಎಲ್ಲ ತೊಗೊಂಡ್ಬಿಟ್ಟ. ಹಂಗೆ ನಾವು ಬೇರೆದಕ್ಕೆ ಸ್ವಲ್ಪ ಅವಕಾಶ ಕೊಟ್ಟರು ಎಲ್ಲ ತೊಗೊಂಡ್ಬಿಡುತ್ತೆ. ನಾವು ಮಧ್ವ ಮತದಂತೆಯೇ ಇರ್ತೀವಿ ಅಂತ ಹೇಳಿದಾಗೆ ಅನಂತ ಅಪರಾಧಗಳಾಗುತ್ತೆ, ಅನಂತ ತಪ್ಪಾಗುತ್ತೆ. ನಾವು ಮಾಡೋದೇ ಸ್ವಲ್ಪ ಅದು ಇರಲಿ ಇದು ಇರಲಿ ಅಂದರೆ, ಇವಾಗ ಒಂದು ಲೋಟದಲ್ಲಿ ತೀರ್ಥನೂ ಇರಲಿ ಕಾಫಿನೂ ಇರಲಿ ಅಂದರೆ ತೀರ್ಥಕ್ಕೆ ಎಲ್ಲಿ ಫಲ ಬರುತ್ತೆ. ಹಾಗಾಗಿ ಪ್ರತಿಯೊಂದು ಎರಡೂ ಬೇಕು ಅನ್ನೋದು ಅದು ಅಜ್ಞಾನದ ಪರಮಾವಧಿ. ಇವತ್ತು ಅದರಿಂದ ಎಷ್ಟೋ ಪಂಡಿತರು ಕೂಡ ಈ ನಿಟ್ಟಿನಲ್ಲಿ ತಪ್ಪು ಹೇಳಿ ಅವರು ತಪ್ಪೇ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ನಾವು ಇವತ್ತು ತಪ್ಪು ಮಾಡ್ತಾ ಇದ್ದೀವಿ ಅಂತ ಪ್ರತಿ ಕ್ಷಣ ಗೊತ್ತಿರಬೇಕು. ಅವಾಗ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕಾದರೂ ಸ್ವಧರ್ಮಕ್ಕೆ ಬರ್ತಾರೆ. ಅದೇ ಸರಿ ಅಂತ ಇವತ್ತೆಷ್ಟೋ ಜನ ಅವರು ಮಾಡ್ತಾ ಇರೋದು ತಪ್ಪು ಅನ್ನೋ ಅರಿವು ಇಲ್ದಿರ ಅದನ್ನೇ ಸರಿ ಅಂತ ವಾದಿಸಿ ಇನ್ನೊಬ್ರಿಗೂ ನಾವು ಮಾಡ್ತಾ ಇರೋದು, ಅಂದರೆ ಈ ಶಾಲಾ ಕಾಲೇಜ್ ವಿದ್ಯೆನೇ ವಿದ್ಯೆ, ಅದ್ರ ಸಕ್ಸಸ್ಸನ್ನು ಈ ದೇವ್ರ ಅನುಗ್ರಹ ಅಂತ ಹೇಳೋದು, ಮತ್ತು ಫಾರಿನ್ಗೆ ಹೋಗಿ ಬಂದಿದ್ದ ತಪ್ಪಲ್ಲ ಅಂತ ಹೇಳೋದು, ಈ ಥರದ್ದೆಲ್ಲ ಮಾಡಿ ಈ ಕ್ವಾಲಿಫಿಕೇಷನನ್ನೇ ವೈಭವೀಕರಿಸಿ ಅದನ್ನು ಬಿಡಬೇಕು ಅನ್ನೋ ಮಾತೇ ಆಡ್ತಾ ಇಲ್ಲ. ಅದನ್ನು ಬೇಗ ಬಿಡಬೇಕು, ಅದು ಅನಿಷ್ಟ ಅನ್ನೋದು ಗೊತ್ತಿರಬೇಕು. ಆ ಅನಿಷ್ಟ ನಿವೃತ್ತಿ ಆಗೋವರೆಗೂ ಮಧ್ವಾಚಾರ್ಯರ ಅನುಗ್ರಹ ಆಗಲ್ಲ. ಹಾಗಾಗಿ ನಾವು ಒಂದು 2075 ಕನಿಷ್ಠ ಒಂದು 2 ತಲೆಮಾರಲ್ಲಿ ಪ್ರತಿಯೊಂದು ಮಾಧ್ವ ಸಮಾಜ, ಅಂದರೆ ಇವಾಗೇನು ಒಂದು 5% 10% ವೈದಿಕರಿದ್ದಾರೆ, 100ಕ್ಕೆ 100% ಬೈ 2075 ಎಲ್ಲರೂ ಘರ್ವಾಪಸಿ ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲರೂ ಸ್ವಧರ್ಮಕ್ಕೆ ಬರಬೇಕು ಅನ್ನೋ ಒಂದು ವಿಷನ್ ಇಟ್ಕೊಂಡು ಉಪಕ್ರಮಿಸಿದ್ರೆ ಎಲ್ಲ ಮಾಧ್ವ ಸಮಾಜ ಉಳಿಯುತ್ತೆ.
ಇಲ್ದೇರೆ ಈ 1975 ಅಲ್ಲಿ ಇದ್ದಿದ್ದು ಇವತ್ತು ಎಷ್ಟೋ ಕಳ್ಕೊಂಡ್ಬಿಟ್ಟಿದೀವಿ 50 ವರ್ಷದಲ್ಲಿ. ಇನ್ನು 50 ವರ್ಷ ಅನ್ನೋಷ್ಟರಲ್ಲಿ ಇವತ್ತೇನು ನಮಗ್ ಕಾಣಿಸ್ತಾ ಇದೆ ಮಠ ಮಂದಿರಗಳು ಅವೆಲ್ಲ, ಇದೆಲ್ಲ 50-70 ವರ್ಷದವ್ರ ಹಿಂದಿನ ತಪಸ್ಸು ಇವತ್ತು ಫಲ ತಿಂತಾ ಇರೋದು. ಯಾವತ್ತು ಇವತ್ತು ಹಾಕಿದ ಬೀಜ ಇವತ್ತು ಫಲ ಕೊಡಲ್ಲ. ಇವತ್ತಿನ ನಾವೆಲ್ಲ ಯಾವ ಭ್ರಾಂತಿಲಿ ಇದೀವಿ ಅಂದ್ರೆ ಈ ಎಲ್ಲ ಆರಾಧನೆಗಳು ರಥೋತ್ಸವಗಳು ಇದೆಲ್ಲ ನಮ್ಮ ಒಂದು ಸಾಧನೆಯ ಫಲ ಅಂತ ತಿಳ್ಕೊಂಡಿದೀವಿ. ಇವತ್ತಿರೋ ಲೈಫ್ ಸ್ಟೈಲ್ ಫಲ ಎಲ್ಲಿ ಗೊತ್ತಾಗುತ್ತೆ ಅಂದ್ರೆ ಈ ಬೇಜವಾಬ್ದಾರಿ ಜೀವನದ್ದು ಇದ್ರ ಫಲ ಇನ್ನು 50 ವರ್ಷಕ್ಕೆ ಗೊತ್ತಾಗುತ್ತೆ. ಯಾವುದು ಮಠ ಮಂದಿರಗಳು ಉಳಿಯಲ್ಲ ಇದೇ ದಾರಿಲಿ ಮುಂದುವರೆದ್ರೆ. ಅದನ್ನ ನಾವೆಲ್ಲರೂ ಮನಗೊಂಡು ಆದಷ್ಟು ಕೂಡ ಒಂದು 10% 20% ತತ್ವಜ್ಞಾನದ ಕಡೆ ಗಮನ ಕೊಟ್ಟು ಶಾಸ್ತ್ರ ಸಂಪ್ರದಾಯ, ನೆಕ್ಸ್ಟ್ ಜನ್ರೇಷನ್ಗೆ ಅದೊಂದು 50%, ಆಮೇಲೆ 70, ಹಂಗೆ ಇನ್ನೊಂದು 2-3 ನಾವು ಜನ್ರೇಷನ್ ಅಂದ್ರೆ ತಲೆಮಾರುಗಳು ಅಷ್ಟಲ್ಲಿ ಅಟ್ಲೀಸ್ಟ್ ಇನ್ನು ಮೊಮ್ಮಕ್ಕಳ ಕಾಲಕ್ಕೆ ಸಂಪೂರ್ಣ ಸ್ವಧರ್ಮಕ್ಕೆ ಬರಲೇಬೇಕು ಅಂತ ಪ್ರತಿಯೊಬ್ಬ ಮಾಧ್ವ ಕೂಡ ಇದನ್ನ ಡಿಸೈಡ್ ಮಾಡಬೇಕು. ಗುರುಗಳೇ, ಈಗ ಸ್ವಧರ್ಮಕ್ಕೆ ಬರ್ಬೇಕು ಅಂತ ಆಸೆ ಇದ್ರು ಇದೆಲ್ಲ ಅಂದ್ರೆ ಇಷ್ಟು ಗಂಭೀರವಾದ ವಿಷಯಗಳು ತಿಳಿಸಿದ್ರಿ. ಎಷ್ಟೋ ಜನಕ್ಕೆ ಅನ್ಸಿರುತ್ತೆ ಇವಾಗ ಬರ್ಬೇಕು ಸ್ವಧರ್ಮಕ್ಕೆ, ನಾವು ಬಂದು ಇದ್ರಲ್ಲೇ ಇರ್ಬೇಕು ಅಂತ. ಆದ್ರೆ ಮುಖ್ಯವಾಗಿ ಒಂದು ಏನ್ ಬಾಧೆ ಆಗುತ್ತೆ ಅಂದ್ರೆ ಆದಾಯ ಅಷ್ಟಿದ್ಯಾ, ಆದಾಯ ಬರತ್ತಾ ಮೊದಲನೇದಾಗಿ, ಹೇಗೆ ಸ್ವಧರ್ಮದಲ್ಲಿ ಹೇಗೆ ಬದುಕೋದು ಅಂತ ಒಂದು ಬೇಸಿಕ್ ಪ್ರಶ್ನೆ ಬಂದ್ಬಿಡುತ್ತೆ. ಅದಕ್ಕೆ ಅಂದ್ರೆ ಇವತ್ತಿನ ಸಮಾಜದಲ್ಲಿ ಏನಾಗಿದೆ, ಅದು ರಾಜಾಶ್ರಯ ಇಲ್ಲದೆ ಇರೋದ್ರಿಂದ ವೈದಿಕರಿಗೆ ತುಂಬಾ ಕಷ್ಟದ ಪರಿಸ್ಥಿತಿ ಇದೆ. ಯಾಕಂದ್ರೆ ಇವತ್ತೇನು ಅವ್ರಿಗೆ ಇನ್ಸೆಂಟಿವೈಸ್ ಹೆಂಗ್ ಮಾಡೋದು ಅಂತ, ಅದಕ್ಕೆ ಎಲ್ಲ ಮಠಗಳು ತುಂಬಾ ಕಷ್ಟಪಟ್ಟು ಎಲ್ಲರಿಗೂ ಒಳ್ಳೆ ಸೂಕ್ತ ಸಂಭಾವನೆ ಅದೆಲ್ಲ ಮಾಡಿ ಪಂಡಿತರ ಪೋಷಣೆ ಇವೆಲ್ಲ ಮಾಡ್ತಾ ಇದೆ. ಆದರೆ ಅದಿನ್ನೂ ಸಾಲದು. ಅದಕ್ಕೆ ನಾವು ಯಾವುದೇ ಒಂದು ವಿಚಾರನ ತಗೊಂಡ್ರು ಇವಾಗ ಕಾರ್ಪೊರೇಟಲ್ಲಿ ಗೋಲ್ಸ್ ಅಂಡ್ ಆಬ್ಜೆಕ್ಟಿವ್ ಅಂದರೆ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಅಂತ, ಹಂಗೆ ಶಾಸ್ತ್ರದಲ್ಲಿ ಸರ್ಪದೃಷ್ಟಿ ಗರುಡ ದೃಷ್ಟಿ ಅಂತ ಹೇಳ್ತಾರೆ. ನಾವು ದೇವ್ರ ಪೂಜೆಯಲ್ಲಿ ದಿನ ಗರುಡ ದೇವರು ಶೇಷ ದೇವ್ರನ್ನು ಅಭಿಷೇಕ ಮಾಡ್ತೀವಿ. ಹಾಗೆ ನಮಗೆ ಲಾಂಗ್ ಟರ್ಮ್ ವಿಷನ್ನು ಒಂದು ಬೇಕು, ಶಾರ್ಟ್ ಟರ್ಮ್. ಅದಕ್ಕೆ ಏನು ಮಾಡ್ಬೋದಂದರೆ ಸ್ಟ್ರಕ್ಚರಲ್ ಚೇಂಜಸ್ ತರಬೇಕು ತುಂಬ. ಇವತ್ತು ನಾವು ಬೇರೆ ಬೇರೆ ಸಮುದಾಯದಲ್ಲಿ ತೊಗೊಂಡ್ರೆ ಅವ್ರ ನಿಗಮ ಮಂಡಳಿ ಅದೆಲ್ಲ ಈಗೀಗ ರಚನೆ ಆಯಿತು. ನಾವೆಲ್ಲರ್ಕಿಂತ ಬುದ್ಧಿವಂತರಾಗಿರೋ ಸಮುದಾಯಗಳು ಕೂಡ ಬ್ರಾಹ್ಮಣ ವಿಪ್ರ ಸಮಾಜ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಅಷ್ಟು ನಮ್ಮಲ್ಲಿ ನೆಟ್ವರ್ಕ್ ಇಲ್ಲ, ಅಂದರೆ ಪ್ಲ್ಯಾನಿಂಗು ಮತ್ತು ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಇವಾಗ ಯಾವುದಾದ್ರೂ ಒಂದು ಬೇರೆ ಜಾತಿಯವ್ರು ಇವಾಗ ಯಾರೋ ಒಬ್ಬ ಮುಸ್ಲಿಮ್ ಯಾವುದೋ ಊರಿಗೆ ಹೋದ್ರೆ ಇಮಿಡಿಯೇಟ್ಲಿ ಅಲ್ಲೊಂದು ರೂಮು ₹2 ಒಂದು ರೂಮು, ಸ್ನಾನಕ್ಕೆ ಬಾತ್ರೂಮ್ ₹2, ಊಟ ₹2 ಸಿಗುತ್ತೆ. ಎಲ್ಲ ಬೇರೆ ದೇಶದಿಂದ ಫಂಡಿಂಗ್ ಆಗುತ್ತೆ. ಹಂಗೆ ಅದೇ ಇವತ್ತು ನಾವು ಬ್ರಾಹ್ಮಣ ಸಮಾಜದ ತಗೊಂಡ್ರೆ ನಮಗೆ ಏನೂ ವ್ಯವಸ್ಥೆ ಇರಲ್ಲ. ನಾವು ಯಾವುದನ್ನ ಬೇರೆ ಊರಿಗೆ ಹೋದ್ರೆ ಬಡವರು ಇವತ್ತು ಯಾತ್ರೆ ಮಾಡೋಂಗೇ ಇಲ್ಲ, ಯಾಕಂದ್ರೆ ಅಷ್ಟು ಎಲ್ಲ ಕಡೆ ಕಾಸ್ಟ್ಲಿ ಆಗೋಗಿದೆ. ಆಮೇಲೆ ನಾವು ಯಾರಾದರೂ ಒಬ್ಬರು ವಿದ್ಯೆಗೆ ಅವರು ಮುಡುಪಾಗಿ ಇಟ್ಟಿದ್ರೆ ಅದು ಸಮಾಜಕ್ಕೆ ಗಮನ ಇಲ್ಲ. ಇವಾಗ ಪ್ರತಿಯೊಬ್ಬರಿಗೂ ರಾಘವೇಂದ್ರ ಮಠಗಳು ಬೇಕು, ದೇವಸ್ಥಾನಗಳು ಬೇಕಾದರೆ ಯಾರು ನನ್ನ ಮಗ ಪಂಡಿತ ಆಗಬಾರ್ದು, ನನ್ನ ಮಗ ವಿದ್ವಾಂಸ ಆಗಬಾರ್ದು. ಇವತ್ತು ನಾವು ಎಷ್ಟು ಜನ ನೋಡ್ತೀವಿ ವಿದ್ಯಾಪೀಠದಲ್ಲಿ ಸುಧಾ ಓದೋರಿಗೆ ನನ್ನ ಮಗಳನ್ನ ಕೊಡ್ತೀನಿ ಅಂತ. ಇವತ್ತು ರಾಂಗ್ ಎಕ್ಸಾಂಪಲ್ಸ್. ಯಾರೋ ಒಬ್ಬರು 10,000 ಕೋಟಿ ಸಂಪಾದನೆ ಮಾಡಿಬಿಟ್ಟಿದ್ರೆ ಅಂಥ ಮಹಿಳೆಯನ್ನು ತೋರಿಸ್ತಾ ಇದ್ರೆ ಇವ್ರ ಮಗಳು ಹಂಗೆ ಆಗ್ತಾರೆ. ಅವ್ರು ಅಲ್ಲಿ ಬಂದು ಅವ್ರಿಗೆ ಪ್ರಶಸ್ತಿಗಳು ಕೊಡ್ತಾ ಇದ್ರೆ ಅವರು ಬಂದು ಹಿಂದೆ ಎಲ್ಲ ಏಕಾದಶಿ 2 ಹೊತ್ತು ಪಳಾರ ಮಾಡ್ತಿದ್ವಿ, ಆಮೇಲೆ 1 ಹೊತ್ತಾಯಿತು, ಇವಾಗ 2 ಹೊತ್ತಾಯಿತು ಅಂತ ಹೇಳ್ತಾರೆ. ಅವರು 5 ಕೋಟಿ ಕೊಡ್ತಾರೆ ಬಿಲ್ಡಿಂಗ್ ಫಂಡ್ಗೆ ಅಂತ ಅಂಥವ್ರನ್ನೇ ಕರೆದು ಸನ್ಮಾನ ಮಾಡ್ತಿದ್ರೆ ಇವತ್ತಿನ ಹೆಣ್ಮಕ್ಳು ಹಂಗೆ ಆಗ್ತಾರೆ, ದೇಶಾಂತರಕ್ಕೆ ಕೊಟ್ಟು ಹೋಗ್ತಾರೆ. ನಾವು ಪುರಂದರದಾಸರ ಕತೆ, ಅವ್ರ ಹೆಂಡತಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಆದದ್ದೆಲ್ಲ ಒಳಿತೆ ಆಯಿತು, ಅವ್ರ ಹೆಂಡತಿ ಸಂತತಿ ಸಾವಿರವಾಗಲಿ ಅಂತ ಅದನ್ನ ಒಂದು ಕಡೆ ಪುರಾಣದಲ್ಲಿ ಹೇಳ್ತಾ ತದ್ವಿರುದ್ಧವಾಗಿ ಬೇರೆ ಆಪೋಸಿಟಲ್ಲಿರೋರಿಗೆ ಅದನ್ನು ಹಾಳು ಮಾಡಿದವ್ರಿಗೆ ಸನ್ಮಾನ ಮಾಡ್ತಾ ಇದ್ರೆ ಹಂಗೆ ಇವತ್ತೆಲ್ಲ ಬರೀ ಕಮರ್ಷಿಯಲ್ ಆಗಿದೆ.
ಅದನ್ನೆಲ್ಲ ಬಿಟ್ಟು ರೈಟ್ ಎಕ್ಸಾಂಪಲ್ಸ್, ಯಾರು ನಿಜವಾಗ್ಲೂ ಶಾಸ್ತ್ರ ಸಂಪ್ರದಾಯವನ್ನು ಉಳಿಸ್ತಾ ಇದ್ದಾರೆ ಆ ಕಡೆ ಗಮನ ಬರಬೇಕು. ಇವಾಗ ಒಂದು ಏರಿಯಲ್ಲಿ ಒಂದು 500 ಜನ ಅಥವಾ ಒಂದು 200 ಜನ ವಾಟ್ಸಪ್ ಗ್ರೂಪಲ್ಲಿ ಹಾಕಿ ಒಬ್ಬೊಬ್ರು 500 ರೂಪಾಯಿ ಹಾಕಿದ್ರೆ ಒಂದು 2 ತಿಂಗಳಿಗೆ 10 ಲಕ್ಷ ಅಂದ್ರೆ 20 ಲಕ್ಷ, 5 ತಿಂಗಳಿಗೆ 50 ಲಕ್ಷ ಆಗ್ಬಿಡುತ್ತೆ. ಒಂದು ಅರ್ಚಕರಿಗೆ ಯಾರನ್ನ ಒಂದು ಕನ್ಯಾ ಕೊಟ್ರೆ 50 ಲಕ್ಷ ನಾವು FD ಇಟ್ಟು ಪ್ರತಿ ತಿಂಗಳು ಅವ್ರಿಗೆ 25,000 ಕೊಡ್ತೀವಿ ಅಂತ ಮಾಡ್ಬೋದು. ಈ ಥರದ್ದೆಲ್ಲ ಅವ್ರ ಅರ್ಚಕ ವೃತ್ತಿ ಬಿಟ್ಟು ಬೇರೆದಕ್ಕೆ ಹೋದ್ರೆ ಕಂಡೀಷ್ನಲ್, ನಾವು ಅವ್ರಿಗೆ ಅದನ್ನು ಕೊಡಲ್ಲ, ಅವತ್ತು ಸ್ಟಾಪ್ ಆಗುತ್ತೆ. ಈ ಥರ ಎಲ್ಲ ಜವಾಬ್ದಾರಿ ತಗೊಂಡು ಗ್ರೂಪ್ಸ್ ಏನೇನೋ ನಾವು ಸುಮ್ಮನೆ ಏನೇನೋ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀವಿ ವಾಟ್ಸಪ್ ಗ್ರೂಪಲ್ಲಿ, ಈ ಥರದ್ದು. ಮತ್ತು ಎಲ್ಲರೂ ಇವಾಗ ಒಂದು ಹೆಲ್ತ್ ಇನ್ಶೂರೆನ್ಸ್ಗೆ ಒಬ್ಬೊಬ್ಬರು 70,000-80,000 ಪ್ರೀಮಿಯಂ ಕಟ್ತಾರೆ. ಇವಾಗ ಒಂದು ಕಂಪನಿಯಲ್ಲಿ 2-3 ಲಕ್ಷ ಜನ ಇದ್ದರೆ ಅವ್ರಿಗೆ ನೆಗೋಷಿಯೇಷನ್ ಬಾರ್ಗೇನಿಂಗ್ ಪವರ್ ಇರುತ್ತೆ. ಡೇ 1 ಎಲ್ಲ ಪ್ರೀ ಎಕ್ಸಿಸ್ಟಿಂಗ್ ಕವರ್ ಆಗಿ 50% ಎಲ್ಲ ಡಿಸ್ಕೌಂಟ್ ಇರುತ್ತೆ. ಹಾಗೆ ಹೆಲ್ತ್ ಇನ್ಶೂರೆನ್ಸ್ಗೂ ಎಲ್ಲ ಮಾದ್ದೂರು ಒಗ್ಗಟ್ಟಾಗಿ ಪ್ರತಿಯೊಬ್ಬರು ಒಂದು 3-4 ಲಕ್ಷ ಜನ ಒಂದು ಹೆಲ್ತ್ ಇನ್ಶೂರೆನ್ಸ್ ತೊಗೊಂಡ್ರೆ 50-60% ಡಿಸ್ಕೌಂಟಲ್ಲಿ ಬರುತ್ತೆ. ಆ ಥರದ್ದೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಗ್ರೋಸರೀಸ್ಗೆ, ಮತ್ತು ಎಲ್ಲ ಈ ರಾಜಕೀಯದಲ್ಲೂ ಕೂಡ ಎಲ್ಲ ಈ ಸೈಟು ಅಥವಾ ಮನೆಗಳಿಗೆ ಅದೆಲ್ಲ ಬಡವ್ರಿಗೆ ಕೊಡೋ ರೀತಿ ಇವಾಗ ಬೇರೆ ಬೇರೆ ಸಮುದಾಯದಲ್ಲೂ ಅವರು ಹಿತಾಸಕ್ತಿಗೆ ಮಾಡ್ತಿರ್ತಾರೆ. ನಮ್ಗೆ ವೋಟ್ ಬ್ಯಾಂಕು ಇಲ್ಲದೆ ಇರೋದ್ರಿಂದ ಅಲ್ಪಸಂಖ್ಯಾತರು, ನಿಜವಾದ ಅಲ್ಪಸಂಖ್ಯಾತರು ಬ್ರಾಹ್ಮಣರೇ ಇವತ್ತು. ಹಂಗೆ ಪ್ರತಿಯೊಬ್ಬರಿಗೂ ಇವತ್ತು ಈ ಆಧಾರ್ ಕಾರ್ಡ್ ಥರ ಎಲ್ಲ ಕೊಟ್ಟು ಯಾರ್ಯಾರು ಯಾವ್ಯಾವ ಇದರಲ್ಲಿದ್ದಾರೆ ಅಂತ ಇವತ್ತು ಎಷ್ಟೋ ಜನಕ್ಕೆ ತುಂಬ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರೋರು ತುಂಬ ಜನ ಇದ್ದಾರೆ. ಸೊ ಅದನ್ನೆಲ್ಲ ನಾವು ಒಂದು ಪ್ಲ್ಯಾನ್ ಮಾಡಿ ಈ ಥರ ಒಂದು ಕನ್ಸ್ಟ್ರಕ್ಟಿವ್ ಡಿಸ್ಕಷನ್ಸ್ ಆಗಬೇಕು. ಸೊ ಆ ರೀತಿ ಎಲ್ಲ ಆದಾಗ ಒಂದು 2-3 ಜನ್ರೇಷನ್ಸಲ್ಲಿ ಎಷ್ಟು ಅಂದರೆ ಯಾವುದಾದ್ರೂ ಒಂದು ಕಾನ್ಸ್ಟೆಂಟ್ ರೆಗ್ಯುಲರ್ ಇನ್ಕಮ್ ಬರೋ ಥರ ಎಲ್ಲ ಮಾಡಿಕೊಂಡು ಹಂಗೆ ವ್ಯಾಕರಣ, ಜ್ಯೋತಿಷ್ಯ, ಪೌರೋಹಿತ್ಯ, ಅರ್ಚಕತ್ವ, ಮತ್ತು ಇವಾಗ ಟೆಂಪಲ್ಸು ಎಲ್ಲ ಸರ್ಕಾರದ ಇದರಲ್ಲಿ ಇದೆಯಲ್ಲ, ಅದು ಕೂಡ ಒಳ್ಳೆ ಒಂದು ಸರ್ಕಾರಗಳನ್ನು ನಾವು ಸಪೋರ್ಟ್ ಮಾಡ್ತಂದರೆ ಅದು ಫ್ರೀ ಆಗುತ್ತೆ. ಅವಾಗ ಪ್ರತಿಯೊಬ್ಬರು ಕೂಡ ಏನಾದರೂ ಒಂದು ಚಿಕ್ಕದು ಗಣಪತಿ ಗುಡಿ ಅಥವಾ ಏನಾದರೂ ಆ ಥರ ಮಾಡಿಕೊಂಡು ಅದರಲ್ಲೂ ಜೀವನೋಪಾಯ ಮಾಡ್ಬೋದು. ಅದು ಕೂಡ ಅಲ್ಲಲ್ಲಿ ಒಳ್ಳೊಳ್ಳೆ ಕ್ಷೇತ್ರಗಳಿದ್ರೆ ಆ ಥರ, ಅಥವಾ ವ್ಯಾಕರಣ ಪಾಠ, ಸಂಗೀತ ಪಾಠ, ಈ ಥರ ಎಲ್ಲ ಮಾಡಿ ಅದು. ಆಮೇಲೆ ಇವಾಗ ಬರೀ ಬ್ರಾಹ್ಮಣರು ಮಾತ್ರ ಅವ್ರಿಗೆ ದಾನ ಧರ್ಮ ದಕ್ಷಿಣೆ ಕೊಡ್ಬೇಕು ಆ ಥರ ಏನಿಲ್ಲ. ಎಲ್ಲ ವೈಶ್ಯರು, ಕ್ಷತ್ರಿಯರು, ಪ್ರತಿಯೊಬ್ಬರು ಇಡೀ ಸಮಾಜಕ್ಕೆ ಎಲ್ಲ ಸಂಸ್ಕಾರ ಕೊಡ್ಬೇಕು. ಅವಾಗ ಹೆಚ್ಚು ಅವ್ರಿಗೂ ಸಪೋರ್ಟಿಂಗ್. ಒಬ್ಬೊಬ್ರಿಗೂ ಒಂದು 100-200 ಜನ ಶಿಷ್ಯರಿದ್ದರೆ ಪ್ರತಿಯೊಬ್ಬರು ತಿಂಗಳು ಅವ್ರಿಗೆ ಏನಾದರೂ ಒಂದು ಸ್ವಲ್ಪ ದಾನ ಧರ್ಮ ಮಾಡಿದ್ರೆ ಅವಾಗ ಸಫಿಷಿಯೆಂಟಾಗಿ ಅವ್ರಿಗೂ ಒಂದು ಇನ್ಸೆಂಟಿವೈಸ್ ಆಗುತ್ತೆ. ಈ ದಿಕ್ಕಲ್ಲಿ ನಾವೆಲ್ಲ ನೋಡ್ಬೇಕಂದ್ರೆ ಇವಾಗ ಸದ್ಯಕ್ಕೆ ಮಾದ್ದೂರು ಅಂದರೆ ಮಾದ್ದೂರು ಮಾತ್ರ ಅಂತಿದೆ, ಆ ಥರನೂ ಇರಬೇಕಾಗಿಲ್ಲ. ಆವಾಗ ಎಲ್ಲ ಒಬ್ಬೊಬ್ಬರು ಮಾಡೋದ್ರಿಂದ ಒಂದು ಸ್ಪಿರಿಚುವಲ್ ಡೆವಲಪ್ಮೆಂಟ್ಗೂ ಕೂಡ ಹೆಲ್ಪ್ ಆಗುತ್ತೆ. ಅಂದರೆ ಸಮಾಜಕ್ಕೆ ಇದು ಕನ್ವಿನ್ಸಿಂಗ್ ಆಗಿ ಅವರು ಮುಟ್ಟಿಸ್ಬೇಕು, ಅಂದರೆ ಇದು ಕೂಡ ಬೇಕು ಅಂತ. ಇಲ್ದೇ ಒಬ್ರಿಗೊಬ್ರು ಇದೇ ಥರ ಮೋಸ ಮಾಡೋದೇ ಮುಂದುವರೆದ್ರೆ ಮುಂದೆ ತುಂಬ ಕೊಲೆ ಸುಲಿಗೆ ಎಲ್ಲ ಹೆಚ್ಚಾಗಿ ಯಾರಿಗೂ ಪಾಪ ಪುಣ್ಯದ ಭೀತಿನೇ ಇಲ್ಲದೇ ಇರೋ ಮುಂದೆ ತುಂಬ ವಿಚಿತ್ರ ರೀತಿಯಲ್ಲಿ ಬೆಳವಣಿಗೆ, ಕ್ರೈಮ್ ರೇಟ್ ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಅವಾಗ ಈ ಕತೆ ಹೇಳೋರು ಬೇಕು, ಪುರಾಣ ಪುಣ್ಯ ಕಥೆನೂ ಬೇಕು ಅಂತ ಎಲ್ಲರಿಗೂ ಅರ್ಥ ಆಗಬೇಕು. ಮಕ್ಕಳಿಗೂ ಒಂದು ಮಾರಲ್ ಎಜುಕೇಷನ್ ಬೇಕು. ಹಂಗಾಗಿ ಇವತ್ತು ಯಾವುದ್ಯಾವುದೋ ಚಿಕ್ಕ ಪುಟ್ಟ ವಿಷಯಕ್ಕೆ ಡಿಮ್ಯಾಂಡ್ ಇದೆ ಅಂದರೆ ಇದು ಅವ್ರ ಜೀವನನೇ ಉದ್ಧಾರ ಆಗುವಂಥದಕ್ಕೆ ಡಿಮ್ಯಾಂಡ್ ಇಲ್ವಾ? ನಾವು ಅದನ್ನು ಸರಿಯಾಗಿ ಕನ್ವಿನ್ಸಿಂಗಾಗಿ ಹೇಳೋದು ಕಲ್ತಿಲ್ಲ ಅಷ್ಟೆ. ಅದನ್ನು ಸರಿಯಾಗಿ ತಿಳ್ಕೊಬೇಕೆಲ್ಲರೂ. ತುಂಬಾ ಮಾರ್ಮಿಕವಾಗಿ ತುಂಬಾ ಗಂಭೀರವಾದ ವಿಷಯಗಳನ್ನೆಲ್ಲ ತಿಳಿಸ್ಕೊಟ್ರಿ ಗುರುಗಳೇ. ಈ ನಿಟ್ಟಿನಲ್ಲಿ ನಾವು ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಥವಾ ನಾವು ಭಜನೆ ಕಾರ್ಯಕ್ರಮಕ್ಕೆ, ಪ್ರವಚನಕ್ಕೆ ಹೋಗ್ತೀವಿ ಅಂದರೆ ಅದು ಅವತ್ತಿಗೆ ಮಾತ್ರ. ಅಂದರೆ ಇವ್ರ ಜೀವನದಲ್ಲಿ ಶಾಸ್ತ್ರ ಸಂಪ್ರದಾಯಗಳನ್ನು ಅಳವಡಿಸ್ಕೊಂಡು ಸ್ವಧರ್ಮಕ್ಕೆ ಬರದೇ ಇದ್ರೆ ಅದು ಹೆಂಗಾಗುತ್ತೆ ಅಂದರೆ, ನಾನು 5 ದೇವ್ರ ನಾಮ ಕಲಿತೆ ಅಂದರೆ 5 ದೇವ್ರ ನಾಮ, ಇವಾಗ ಯಾರೋ ಒಬ್ರು 5 ದೇವ್ರ ನಾಮ ಹಾಡು ಹೇಳೋದು ಕಲ್ತ್ರೆ 5 ಬರುತ್ತೆ. ಒಂದು 10 ವರ್ಷ ಸರಿಗಮ ಪದನಿಸ ಅಭ್ಯಾಸ ಮಾಡಿದ್ರೆ ಅವ್ರಿಗೆ ರಾಗದ್ದು ಸ್ವರಜ್ಞಾನ ಬಂದ್ಬಿಟ್ರೆ ಎಲ್ಲ ದೇವ್ರ ನಾಮಗಳು ಹಾಡುಗಳು ಅರ್ಥ ಆಗುತ್ತಲ್ಲ. ಹಾಗೆ ಸ್ಟ್ರಕ್ಚರಲ್ ಚೇಂಜಸ್ ತರಬೇಕು, ಇಲ್ಲದೇ ಇದ್ರೆ ಏನು ಅವ್ರಿಗೂ ಲಾಭ ಆಗಲ್ಲ. ಒಂದು ಶಾಸ್ತ್ರದ ಸಿದ್ಧಿ ಬರಬೇಕಾದ್ರೆ ಅವ್ರು ಸ್ವಧರ್ಮಕ್ಕೆ ಬರಲೇಬೇಕು. ಇದಿಲ್ಲದೇ ಇದ್ರೆ ಈ
ಅವ್ರಿಗೂ ಉಪಯೋಗ ಇಲ್ಲ. ಇದು ಸುಮ್ಮನೆ ಯಾರೋ ನಾನು ಕ್ಷತ್ರಿಯರು ವೈಶ್ಯರು ಎಲ್ಲರೂ ಹೋದಂಗೆ ನಾನು ಸುಮ್ಮನೆ ಹೋಗ್ತೀನಿ ಬರ್ತೀನಿ ಅನ್ನೋದು ಅದೇನು ಪ್ರಯೋಜನಕ್ಕೆ ಬರಲ್ಲ. ಹಂಗಾಗಿ ನಾವು ಈ 2075 ಅನ್ನಕ್ಕೆ ಪ್ರತಿಯೊಬ್ಬರು ಮಾಧ್ವ ಸಮಾಜ ಎಲ್ಲರೂ ಸ್ವಧರ್ಮಕ್ಕೆ ಬರೋಕ್ಕೆ ಏನೇನು ಮಾಡಬೇಕು, ಒಂದು ಪಂಚವಾರ್ಷಿಕ ಯೋಜನೆ 5 years ಪ್ಲ್ಯಾನ್ ಅಂತಾರಲ್ಲ, ಹಂಗೆ ನೆಕ್ಸ್ಟ್ 10 ವರ್ಷ 50 ವರ್ಷಕ್ಕೆ ಒಂದು ಮಾಡಿಕೊಂಡು ಇಷ್ಟಿಷ್ಟು ಪ್ರತಿ ವರ್ಷ ಎಷ್ಟು ಜನ ಅವರು ಕೆಲಸ ಬಿಟ್ಟು ಸ್ವಧರ್ಮಕ್ಕೆ ಬಂದರು. ಇವತ್ತು ಎಷ್ಟೋ ಜನಕ್ಕೆ 60 ದಾಟಿರೋರ್ಗೆ ಒಂದು 2-3 ಕೋಟಿ ಸ್ವಂತ ಮನೆ ಇರುತ್ತೆ, ಅವ್ರವ್ರ ಊರಿಗೆ ಹೋಗಿ ಸೆಟ್ಲ್ ಆಗ್ಬೋದು. ಆ ಥರ ಎಲ್ಲ ಮಾಡಿ ಈ ಥರದ್ದು ನಾವು ಸ್ಟ್ರಕ್ಚರಲ್ ಚೇಂಜಸ್ ನೋಡಿದ್ರೆ ಮಾತ್ರ ಅವಾಗ ಶಾಸ್ತ್ರ ಸಂಪ್ರದಾಯಗಳು, ಎಷ್ಟು ಗ್ರಂಥಗಳಿದೆ, ಎಷ್ಟು ದಾಸ ಸಾಹಿತ್ಯ ಇದೆ, ಇದೆಲ್ಲ ಜವಾಬ್ದಾರಿ ತಗೊಂಡಾಗ ಸ್ವಯಂ ಬ್ರಾಹ್ಮಣರು ಉದ್ಧಾರ ಆಗ್ತಾರೆ, ಮತ್ತು ಅವರು ಕೂಡ ಸಮಾಜಕ್ಕೆ ಸಂಸ್ಕಾರವನ್ನು ಕೊಟ್ಟು ತನ್ಮೂಲಕ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗ್ಬೋದು. ಅವಾಗ ಭಾರತ ದೇಶ ಉಳಿಯುತ್ತೆ. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಮತ್ತೆ ಹೇಳ್ದಂಗಾಗ್ಲೇ ತುಂಬಾನೇ ಗಂಭೀರವಾದ ವಿಷಯಗಳು. ಇದ್ರ ಬಗ್ಗೆ ಇನ್ನೂ ತುಂಬಾ ಚರ್ಚೆ ಮಾಡೋದಿದೆ ಅಂತ ಅನ್ಸುತ್ತೆ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಹೀಗೆ ಬಂದು ನಮಗೆ ಜ್ಞಾನಾರ್ಜನೆ ಮಾಡಬೇಕು ಅಂತ ಕೇಳ್ಕೊಂತ ಇದ್ದೀವಿ. ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.